ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 10 ದಿನಗಳಿಂದ ನಿರಂತರವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವು ಒಳಗೊಂಡಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಇಸ್ರೇಲ್, ಅಮೆರಿಕ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಯುದ್ಧದ ಅನೇಕ ಆಯಾಮಗಳ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ, ಹಾಗೆ ಚರ್ಚೆಗಳನ್ನು ಕೂಡ ಮಾಡಿದ್ದೇವೆ. ಪ್ರತಿ ಬಾರಿ ನಾವು ಹೇಳ್ತಾ ಇದ್ದಿದ್ದಿದೆ, ಈ ಯುದ್ಧದ ಪರಿಣಾಮ ಭಾರತದ ಮೇಲೆ ಬಿದ್ದೇ ಬೀಳುತ್ತೆ ಅಂತ ಹೇಳಿ. ಪ್ರಪಂಚದ ಇತರೆ ರಾಷ್ಟ್ರಗಳ ಮೇಲೆ ಬಿದ್ದಂತೆ ಭಾರತದ ಮೇಲೂ ಕೂಡ ಪರಿಣಾಮ ಇರುತ್ತೆ ಅಂತ ಹೇಳಿ. ಆ ಪರಿಣಾಮಗಳು ಇದೀಗ ಸ್ಪಷ್ಟವಾಗಿ ಗೋಚರಿಸಲಿಕ್ಕೆ ಪ್ರಾರಂಭವಾಗಿದೆ. ಯುದ್ಧದ ಪರಿಣಾಮವಾಗಿ ನಾವು ನೀವು ತಿನ್ನೋ ಅನ್ನದ ಮೇಲೂ ಕೂಡ ಪರಿಣಾಮ ಬೀರಲಿಕ್ಕೆ ಪ್ರಾರಂಭವಾಗಿದೆ. ಗ್ಯಾಸ್ ಸಪ್ಲೈ ಚೈನ್ ಅದರ ಮೇಲೆ ಬಿದ್ದಿರುವ ಪರಿಣಾಮದಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಗೃಹ ಬಳಕೆ ಹಾಗೆ ಹೋಟೆಲ್ಗಳಲ್ಲಿ ಬಳಕೆ ಮಾಡುವಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಲಭ್ಯತೆ ಇಲ್ಲದೆ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಚಾರದಲ್ಲೂ ಕೂಡ ನಮ್ಮ ರಾಜ್ಯ ಹಾಗೆ ದೇಶದಲ್ಲಿ ರಾಜಕೀಯ ಚರ್ಚೆಗಳು, ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದಾಗಿಯೇ ಈ ರೀತಿಯ ಪರಿಸ್ಥಿತಿ. ಬೆಲೆ ಏರಿಕೆಯೂ ಆಗುತ್ತೆ. ಈಗ ಆಲ್ರೆಡಿ ಗ್ಯಾಸ್ ಆಗಿದೆ, ನಾಳೆ ಪೆಟ್ರೋಲ್ ಡೀಸೆಲ್ದು ಆಗುತ್ತೆ. ಹಾಗೆ ಸ್ಟಾಕ್ ಅವೈಲಬಲ್ ಇಲ್ಲ. ಗ್ರಾಹಕರ ಡಿಮ್ಯಾಂಡ್ಗೆ ತಕ್ಕಷ್ಟು ಗ್ಯಾಸ್ ಹಾಗೆ ಆಯಿಲ್ ಸಪ್ಲೈ ಆಗದೆ ಇರೋದು ಕೂಡ ಕೇಂದ್ರ ಸರ್ಕಾರದ ತಪ್ಪು ನಿರ್ಧಾರದಿಂದ ಅಂತ ಹೇಳಿ ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಹಾಗೆ ರಾಜ್ಯದಲ್ಲಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಆರೋಪ. ಹೌದಾ, ಇವತ್ತು ನಾವು ಅನುಭವಿಸ್ತಾ ಇರುವ ಗ್ಯಾಸ್ ಹಾಗೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟ ಈ ಏರುಪೇರುಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣವಾ, ಅಥವಾ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ತಾಪತ್ರಯನ ಇದನ್ನ ಅಡ್ರೆಸ್ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡ್ತಾ ಇದೆಯಾ, ರಾಜ್ಯ ಸರ್ಕಾರಗಳದ್ದು ಏನು ಪಾತ್ರವೇ ಇರೋದಿಲ್ವಾ ಇದರಲ್ಲಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಕೇವಲ ಚರ್ಚೆಯಲ್ಲ, ಇಸ್ ದೇರ್ ಎನಿ ಸೊಲ್ಯೂಷನ್? ಈ ವಿಚಾರಕ್ಕೆ ಏನಾದರೂ ಸೊಲ್ಯೂಷನ್ ಅಂತ ಹೇಳಿ ಕಂಡುಕೊಳ್ಳಿಕ್ಕೆ ಶಾರ್ಟ್ ಟರ್ಮ್ ಆ್ಯಂಡ್ ಆಲ್ಸೋ ಲಾಂಗ್ ಟರ್ಮ್ ಸಾಧ್ಯತೆಗಳಿದೆಯಾ? ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಾಗೆ ನಿವೃತ್ತ ಕರ್ನಲ್ ಟಿ ವಿ ಹರಿ ಅವರಿದ್ದಾರೆ, ಆರ್ಥಿಕ ತಜ್ಞರಾದ ರುದ್ರಮೂರ್ತಿ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಫೋರ್ ಐ ಗೆಟ್ ಇನ್ ಟು ಪೊಲಿಟಿಕಲ್ ಡಿಬೇಟ್, ನಾನು ಪಿ ವಿ ಹರಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡಬೇಕು ಚರ್ಚೆಯನ್ನ. ಈ ಹಾರ್ಮೋಸ್ ಸ್ಟ್ರೇಟ್ ಅನ್ನ ಇರಾನ್ ಸದ್ಯಕ್ಕೆ ತನ್ನ ಕಬ್ಜಾದಲ್ಲಿ ಇಟ್ಕೊಂಡಿರೋದು ಇಷ್ಟೆಲ್ಲ ತಾಪತ್ರಯಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ಒಂದು ಲೈನ್ ಸ್ಟೇಟ್ಮೆಂಟ್. ಅಮೆರಿಕ ಹೇಳ್ತಾ ಇದೆ, ಈ ಹಡಗುಗಳಿಗೆ ಪ್ರಯಾಣ ಮಾಡ್ಲಿಕ್ಕೆ ಬಿಡದೆ ಹೋದ್ರೆ ವಿ ಹ್ಯಾವ್ ಟು ಅಟ್ಯಾಕ್, ನಾವು ಅಟ್ಯಾಕ್ ಮಾಡಿ ಆದ್ರೂ ಪರವಾಗಿಲ್ಲ, ಈ ಸಂಚಾರವನ್ನ ಸುಗಮ ಮಾಡ್ತೀವಿ ಅಂತ ಹೇಳಿ. ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇದೆ, ತಾಕತ್ತಿದ್ರೆ ನೀವು ಅಟ್ಯಾಕ್ ಮಾಡಿ ನೋಡಿ, ನಮಗೆ ಪ್ರತ್ಯುತ್ತರ ಕೊಡೋಕೆ ಗೊತ್ತಿದೆ ಅಂತ ಹೇಳಿ. ಏನಾಗ್ಬೋದು ಸರ್ ನಿಜವಾಗ್ಲೂ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದು ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇದೆ? ಇದು ಫ್ರೀ ಆಗಬೇಕು ಅಂದ್ರೆ ಏನಾಗಬೇಕು? ಫಸ್ಟ್ಲಿ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ನಮ್ಮ ಇಂಡಿಯಾಕ್ಕೆ ಆಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್ ವಿ ಶುಡ್ ಟಾಕ್ ಅಬೌಟ್ ಅವರ್ ಕಂಟ್ರಿ. ಒಂದು 20% ಅಷ್ಟು ಆಯಿಲ್ ವಿ ಆರ್ ಡಿಪೆಂಡೆನ್ಸಿ ಇದೆ ನಮ್ಮದು. ಬಾಕಿ ರಷ್ಯಾ, ಸೌತ್ ಆಫ್ರಿಕಾ ಅಲ್ಲಿ ಇಲ್ಲೆಲ್ಲ ಬೇರೆ ಕಡೆಯಿಂದ ಬರ್ತಾ ಇದೆ. ಬಟ್ ಈಗ ರಷ್ಯದ್ದು ಸಹ ನಾವು ಅವರು ಅಮೇರಿಕ ಅಲ್ಲಿ ರಷ್ಯಾದಿಂದ ತಗೋಬಾರ್ದು ಅಂತೇಳಿ ನಮಗೆ ದಿಕ್ಕತ್ತು ಕೊಟ್ಟಿತ್ತು. ಆದರೂ ಆಮೇಲೆ ಈ ವಾರ ದೆಸೆಯಿಂದ ಅದು ಇದಾಯಿತು, ಮತ್ತು ರಷ್ಯಾ ಮತ್ತು ಒಂದು ತಿಂಗಳಿಗೆ ತನಕ ರಷ್ಯಾದಿಂದ ತಗೊಳ್ಳಿ ಅಂತೇಳಿ ಬಂತು. ಈ ರೀತಿ ನಡೀತಾ ಇರಬೇಕಾದ್ರೆ ಆದರೂ ಸಹ ಯಾವುದೇ ಇರಲಿ ರಷ್ಯಾದಿಂದಂತೂ ಆಯಿಲ್ ಸಪ್ಲೈ ಆನ್ ಆಗಿದೆ ಈಗ ಅಂತ ತಿಳಿದು ಬಂದಿದೆ. ಸೆಕೆಂಡ್ಲಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಸ್ ಅಟ್ ಸ್ಟ್ರಾಟಜಿಕಲಿ ಚೋಕ್, ಅದೊಂದು ಬಾಟ್ಲ್ ನೆಕ್. ಅದು ಆ ಬಾಟ್ಲ್ ನೆಕ್ ವಿಡ್ತ್ ಜಾಸ್ತಿ ಇಲ್ಲ ಅಲ್ಲಿ ಎರಡು ಕಡೆ ಅವರ ಡಿಪ್ಲಾಯ್ಮೆಂಟ್ಸ್ ಇದೆ. ಅವ್ರ ಏರ್ಕ್ರಾಫ್ಟ್ಸ್ ಮತ್ತು ಆ್ಯಂಟಿ ಡಿಫೆನ್ಸ್ ಗನ್ಸ್ಗಳು ಪೂರಾ ಇರಾನ್ದು ಇದೆ. ಅದು ಕಂಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ಹೈಯರ್ ಲೆವೆಲಲ್ಲಿ ಬಂಬಾರ್ಡ್ ಆಗಬೇಕು, ಬಂಬಾರ್ಡ್ ಆಗಿ ಶಿಪ್ಗಳನ್ನು ಹೊಡೆದಾಕಬೇಕು. ಇಟ್ ಹ್ಯಾಸ್ ಗಾಟ್ ಅ ಮೇಜರ್ ಅಫೆನ್ಸಿವ್ ಆ್ಯಕ್ಷನ್ಸ್. ಅದು ಮೇಜರ್ ಅಫೆನ್ಸಿವ್ ಆ್ಯಕ್ಷನ್. ಇದು ಸ್ಮಾಲ್ ಆ್ಯಕ್ಷನ್ನಿಂದ ಹಾರ್ಮೋಜ್ ಓಪನ್ ಆಗೋದಿಲ್ಲ ಈಗ ಸದ್ಯಕ್ಕೆ. ಸೆಕೆಂಡ್ಲಿ, ಇದು ಇರಾನ್ಗೆ ಮೇಯ್ನ್ ಅವರ ಒಂದು ಇದಂತ ಹೇಳಿದರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಜ್, ಅದನ್ನು ಆಯಿಲ್ ಸಪ್ಲೈಯನ್ನು ಯಾರಿಗೂ ಮಾಡಬಾರ್ದು ಅಂತೇಳಿ. ಸೊ ಇದು ಜಸ್ಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಬಟ್ ಅಮೇರಿಕನ್ಸ್ ಈಗ ಬ್ಯಾಕ್ ಫುಟಲ್ಲಿದ್ದಾರೆ. ಅವರೀಗ ಐ ಡೋಂಟ್ ಥಿಂಕ್ ದೇ ವಿಲ್ ಕ್ಯಾರಿ ಆನ್ ವಿತ್ ದಿಸ್ ಆಪರೇಷನ್ ಫಾರ್ ಲಾಂಗ್. ಯಾಕೆ ಅಂತ ಹೇಳಿದರೆ ಈಗ
ಅವು ಈಗ ಏನೇನಿತ್ತು ಅದೆಲ್ಲ ಇಂಟರ್ಸೆಪ್ಟರ್ಸ್ ಕಾಸ್ಕರ್ಗೆ ಇಂಟರ್ಸೆಪ್ಟರ್ಸ್ ಅಂತೀವಿ, ಮಿಸೈಲ್ಸ್ ಲಾಂಚ್ ಮಾಡಿದ ಮೇಲೆ ಹೊಡೆಯೋದು ಅದು ಇಂಟರ್ಸೆಪ್ಟರ್ಸ್, ಆ ಮಿಸೈಲನ್ನು ಹೊಡೆದಾಕೋದು. ಆ ಇಂಟರ್ಸೆಪ್ಟ್ಸ್ ಈಗ 1 ಮಿಸೈಲ್ ಬಿಟ್ಟರೆ 10 ಇಂಟರ್ಸೆಪ್ಟ್ಸ್ ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಮಿಸ್ ಆಗ್ಬೋದು. 10 ಮಿಸೈಲ್ಸ್ ಬಿಟ್ಟರೆ ಇಂಟರ್ಸೆಪ್ಟ್ ಬಿಟ್ಟರೆ 1 ಮಿಸೈಲ್ ಪುಡಿ ಮಾಡ್ಬೋದು. ಸೊ ಈ ರೀತಿ ಮಾಡ್ತಾ ಅವ್ರದ್ದು ತುಂಬ ಮಿಸೈಲ್ಸ್ಗಳು ಖರ್ಚಾಗಿದೆ. ಇಸ್ರೇಲಲ್ಲೂ ಮಿಸೈಲ್ಸ್ಗಳು ಸ್ಕೇರ್ಸಿಟಿ ಸ್ಟಾರ್ಟ್ ಆಯಿತು, ಅಮೆರಿಕದಲ್ಲೂ ಆಗ್ತಾ ಇದೆ. ಇವರಲ್ಲಿ 1000 ಗಟ್ಟೆ ಇನ್ನೂ ಇದೆ ಅಂತೇಳಿ ಹೇಳ್ತಾರೆ. ಕೊರಮ್ಶಾರ್ ಮಿಸೈಲ್ಸ್ಗಳು, ಆ ಮಿಸೈಲ್ಸ್ಗಳು, ಡೆಡ್ಲಿ ಮಿಸೈಲ್ಸ್ಗಳು ಇದೆ ಅವ್ರ ಹತ್ರ. ಸೊ ಈಗ ಇಸ್ರೇಲ್ಸ್ಗಳು ಮಾಡ್ತಾ ಇದೆ. ಬಟ್ ಇದು ಅಮೇರಿಕನ್ಸ್ ಸ್ಲೋಲಿ ದೇ ವಿಲ್ ಬ್ಯಾಕ್ ಟ್ರ್ಯಾಕ್ ದಿಸ್ ಇಶ್ಯೂ. ಓಕೆ, ಅಮೆರಿಕನ್ಸ್ ಬ್ಯಾಕ್ ಟ್ರ್ಯಾಕ್ ಆಗ್ತಾರಾ? ನನಗೆ ವೈಯಕ್ತಿಕವಾಗಿ ಒಂದಷ್ಟು ಅನುಮಾನಗಳಿದೆ, ನಂತರದಲ್ಲಿ ಅದನ್ನು ಕೇಳ್ತಾ ಹೋಗ್ತೀನಿ. ರುದ್ರಮೂರ್ತಿ ಸರ್, ಈಗ ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಅವರ ಪ್ರತಿಕ್ರಿಯೆ, ಎಸ್ಪೆಷಲಿ ಆಯಿಲ್ ಪ್ರೈಸ್ ಹೈಕ್ ಆಗ್ತಾ ಇರೋದು ಅಥವಾ ಅಭಾವ ಸೃಷ್ಟಿ ಆಗೋದಕ್ಕೆ ಕಳೆದ 2 ದಿನದಿಂದ ಏನಾಗಿತ್ತು, ಇರಾನನ್ನು ನಾವು ಕಂಟ್ರೋಲಿಗೆ ತರಬೇಕು ಅಂತಂದರೆ ಅದು ತುಂಬ ದೊಡ್ಡ ವಿಚಾರ. ಅದಕ್ಕೆ ಈಗ ನಾವೇನು ಪೇ ಮಾಡ್ತಿದ್ದೀವಿ ಪ್ರೈಸ್, ಇಟ್ಸ್ ಅ ವೆರಿ ಸ್ಮಾಲ್ ಪ್ರೈಸ್. ಈ ಥರದ ಏರುಪೇರುಗಳನ್ನು ನಾವು ಸಹಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ಇರಾನ್ ಅಂತ ದೇಶದ ಮೇಲೆ ಕಂಟ್ರೋಲ್ ತರಲೇಬೇಕಾದ ಪರಿಸ್ಥಿತಿ. ಟ್ರಂಪ್ ಪಾಲಿಗೆ ದಿಸ್ ಮೈಟ್ ಬಿ ಅ ಸ್ಮಾಲ್ ಪ್ರೈಸ್ ಸರ್, ಬಟ್ ಇವಾಗ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಭಾರತವನ್ನು ಇನ್ಕ್ಲೂಡ್ ಮಾಡಿಕೊಂಡು, ಕಾಮನ್ ಭಾರತೀಯರು ಇನ್ಕ್ಲೂಡ್ ಮಾಡಿಕೊಂಡು ಕಟ್ತಾ ಇರುವ ಬೆಲೆ ಏನಿದೆಯಲ್ಲ ಅದು ಸ್ಮಾಲ್ ಅಂತ? ಖಂಡಿತವಾಗ್ಲೂ ಇಲ್ಲ. ಇವಾಗ ತಾನೇ ನಾವು ಮಾತಾಡ್ತಿದ್ವಿ, ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾನು ಒಂದು ನಿಮಿಷ ಅದ್ರ ಬಗ್ಗೆ ಹೇಳಲೇಬೇಕು. ಇಡೀ ವಿಶ್ವದ 40% ಆಯಿಲ್ ಮೂವ್ಮೆಂಟ್ ಆಗೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. 20% ವರ್ಲ್ಡ್ದು, 40% ಇಂಡಿಯಾದು, 20% ವರ್ಲ್ಡ್ದಾದ್ರೆ 40% ಇಂಡಿಯಾದಾಗುತ್ತೆ. LPG ನೀವು ನೋಡೋದಾದ್ರೆ ಇಂಡಿಯಾಗೆ ಬರುವ LPG ಏನಿದೆ ಅದರಲ್ಲಿ 80% ಭಾಗ ಬರೋದೇನೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. ಈ ಕಾಮನ್ ಮೆನ್ ಏನ್ ಯೋಚನೆ ಮಾಡ್ತಾರೆ, ಇದೇನಿದೆ ಸ್ಟ್ರೈಟ್ ಆಫ್ ಹಾರ್ಮೋಸ್, ಅದಕ್ಕೂ ನಮಗೂ LPG ಈ ಕ್ರೂಡ್ ಆಯಿಲ್ಗೆಲ್ಲ ಏನ್ ಸಂಬಂಧ ಅಂತ. ಈಗೇನಾಗುತ್ತೆ ಅಂದ್ರೆ ನಾರ್ಮಲಿ ಸಿಂಪಲ್ ಆಗಿ ಹೇಳೋದಕ್ಕೆ, ಒಂದು ನದಿ ಇರುತ್ತೆ, ನೀವು ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ 10 ರೂಪಾಯಿ ತಗೊಂತಾರೆ, 10 ನಿಮಿಷದಲ್ಲಿ ಹೋಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಈಗ ಆ ನದಿ ನಾನು ಬ್ಲಾಕ್ ಮಾಡಿದ್ರೆ, ನೀವು ಸುತ್ತಾಕೊಂಡು ರೋಡ್ ರೂಟಲ್ಲಿ ಹೋಯ್ತು ಅಂದ್ರೆ, ಅವಾಗ ನೀವು ಅದೇ 10 ನಿಮಿಷದಲ್ಲಿ ನದಿಲಿ 10 ರೂಪಾಯಿಗೆ ಹೋಗುವ ಸಮಯದಲ್ಲಿ ನೀವು 1 ಅವರ್ ತಗೋಬೇಕಾಗತ್ತೆ, 1000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಸೊ ಆ ಸಿಂಪಲ್ ತನದಲ್ಲಿ ನಾನು ಹೇಳ್ತಿದ್ದೀನಿ, ಈ ಸ್ಟ್ರೈಟ್ ಆಫ್ ಹಿಂಗೆ ರಸ್ತೆಯಲ್ಲಿ ಬರಕ್ ಇವಾಗ ವ್ಯವಸ್ಥೆ ಕೂಡ ಇಲ್ಲ ಅಂತ. ಖಂಡಿತ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಏನಾಗ್ತಾ ಇದೆ ಅಂದ್ರೆ, ಯಾವಾಗ ಇದನ್ನು ಬ್ಲಾಕ್ ಮಾಡಿದ್ರು, ಇಂಡಿಯಾ ಮೈನ್ಲಿ ನಾವೇನು LPG ತಗೊಂತೀವಿ, ಇಂಪೋರ್ಟ್ ಮಾಡ್ತೀವಿ, ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇಲ್ಲಿಂದ ಬರುವ ಎಲ್ಲ LPGಗೆ ಇವಾಗ ಬ್ಲಾಕ್ ಆಗಿದೆ. ಎರಡನೇದು ಕ್ರೂಡ್ ಆಯಿಲ್ ಕೂಡ, ನಾವೇನು ಇಂಪೋರ್ಟ್ ಮಾಡ್ತೀವಿ ಕ್ರೂಡ್ ಆಯಿಲ್, ಮೈನ್ ಆಗಿ ನಮಗೆ ಬರುವಂತಹ 40% ಕ್ರೂಡ್ ಆಯಿಲ್ ಇಲ್ಲಿಂದನೇ ಬರ್ತಿದೆ. ಆದ್ರೆ ಟ್ರಂಪ್ ಅವ್ರು ಇವಾಗ ಏನ್ ಹೇಳ್ತಾ ಇದ್ದಾರೆ ಸ್ಮಿತಾ ಅವರೇ ಅಂದ್ರೆ, ರಷ್ಯನ್ ಆಯಿಲ್ ಅನ್ನ ನೀವು ತಗೋಬೇಡಿ, ತಗೊಂಡ್ರೆ ನಾನು ನಿಮಗೆ ಟ್ಯಾರಿಫ್ ಹಾಕ್ತೀನಿ ಅಂತೇನು ಮುಂಚೆ ಹೇಳಿದ್ರು. ಈಗೇನು ಹೇಳ್ತಾ ಇದ್ದಾರೆ ಟ್ರಂಪ್, ಇನ್ನೊಂದು ತಿಂಗಳು ನೀವು ರಷ್ಯನ್ ಆಯಿಲ್ಗಳನ್ನ ಬೇಕಾದ್ರೆ ತಗೊಳ್ಳಿ, ನಾವೇನು ನಿಮಗೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕೋದಿಲ್ಲ. ಒಂದ್ ಕಡೆ ಟ್ರಂಪ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಕಂಟ್ರೋಲ್ ಅಲ್ಲಿ ಇರಬೇಕು ಅಥವಾ ಕೆಳಗಡೆ ಬರಬೇಕು. ಮತ್ತೊಂದು ಕಡೆ ಇರಾನ್ಗೆ ಏನಾಗಬೇಕು ಅಂದ್ರೆ ಕಚ್ಚಾ ತೈಲದ ಬೆಲೆಗಳು ಮೇಲ್ಗಡೆ ಹೋಗಬೇಕು. ಯಾಕಂದ್ರೆ ಇದೇನು ನಡೀತಾ ಇದೆ ಈ ಯುದ್ಧದಿಂದ ನಮಗೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಅನೇಕ ಜನ ನನ್ನ ಏನ್ ಕೇಳ್ತಾರೆ, ಯುದ್ಧ ನಡೀತಿರೋದು ಇರಾನ್ ಇಸ್ರೇಲ್ ಅಲ್ಲಿ ಮತ್ತೆ ಅಮೆರಿಕ ಮಧ್ಯದಲ್ಲಿದೆ, ಅವರು ಇಸ್ರೇಲ್ ಅನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಇದರಿಂದ ಕಚ್ಚಾ ತೈಲದ ಬೆಲೆಗಳು ಎಫೆಕ್ಟ್ ಆಗಬೇಕು ಅಂತ. ಇಂಡಿಯಾ ಮೈನ್ಲಿ ಡಿಪೆಂಡ್ಸ್ ಅಪಾನ್ ಕ್ರೂಡ್ ಆಯಿಲ್ ಮತ್ತೆ LPG ಇಂಪೋರ್ಟ್ ಇಂದಾನೆ. ಆಮೇಲೆ ಅಂಕಿಅಂಶ ತಮ್ಗೆ ಹೇಳ್ತಿದ್ದೀನಿ, $1 ಕಚ್ಚಾ ತೈಲ ಏರಿಕೆ ಆದ್ರೆ $2 ಬಿಲಿಯನ್ ನಷ್ಟ ಅಥವಾ ಇಂಪೋರ್ಟ್ ಬಿಲ್ಲಿನ ಏರಿಕೆ ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ನಾವೇನ್ ತಿಳ್ಕೋಬೇಕು, ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ನಮಗೂ ಕೂಡ ಅದರ ಬಿಸಿ ತಟ್ಟುತ್ತೆ. ಆದ್ರೆ ಬಿಜೆಪಿ ಸರ್ಕಾರ ಈ ಸಲ ಏನ್ ಮಾಡ್ತಾ ಇದ್ರು, ಕಚ್ಚಾ ತೈಲ ಕೆಳಗಡೆ ಬಂದಾಗ್ಲೂ $60 ಪ್ರತಿ ಬ್ಯಾರಲ್ ಇದ್ದಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳನ್ನ ಅಷ್ಟೇನು ಅವ್ರೇನ್ ಕಡಿಮೆ ಮಾಡ್ಲಿಲ್ಲ ಎಲ್ಲೂ ಕೂಡ. ಆದ್ರೆ ಇವಾಗ ಇಷ್ಟೊಂದು ಭಾರಿ ಪ್ರಮಾಣದ ಏರಿಕೆ ಆದ್ರೂ ಕೂಡ ಕಚ್ಚಾ ತೈಲದಲ್ಲಿ ಅಷ್ಟೇ ಇವತ್ತವರೆಗೂ ಕೂಡ ಯಾವುದೇ ಇನ್ಕ್ರೀಸ್ ಅನ್ನು ಕೂಡ ಇವಾಗವರೆಗೂ ಮಾಡಿಲ್ಲ. LPG ಆಯ್ತು 60 ರೂಪಾಯಿ ಅನ್ನೋದನ್ನ ಬಿಟ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ 115 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಇನ್ಕ್ರೀಸ್ ಮಾಡಿದ್ರು, 60 ರೂಪಾಯಿ LPG ನಾರ್ಮಲ್ ಡೊಮೆಸ್ಟಿಕ್ ಬಳಕೆಯನ್ನ ಇನ್ಕ್ರೀಸ್ ಮಾಡಿದ್ರು. ಇನ್ನ ಮಾತನಾಡ್ತಾ ಹೋಗ್ತಾ ಮುಂದೆ ಹೇಳ್ತೀನಿ, ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಪ್ರಕಾರನು ಇವತ್ತೇನ್ ಹೇಳಿದ್ರು, 1955 ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಪ್ರಕಾರ ಅವ್ರೇನ್ ಹೇಳ್ತಿದ್ದಾರೆ, ಇವತ್ತು 87% ನಮ್ಮ LPG ಬಳಕೆ ಆಗದೆ ಡೊಮೆಸ್ಟಿಕ್, ಬರೀ 13% ಟೋಟಲ್ LPG ಬಳಕೆ ಆಗೋದು ಕಮರ್ಷಿಯಲ್ ಯೂಸೇಜ್ಗೆ. ಈಗೇನ್ ಹೇಳ್ತಾ ಇದ್ದಾರೆ,
ಅಂದ್ರೆ ಡೊಮೆಸ್ಟಿಕ್ ಯೂಸೇಜ್ಗೆ ಜಾಸ್ತಿ ಬಳಕೆಯನ್ನ ಕೊಡಿ, ನೀವು ಖಂಡಿತವಾಗ್ಲೂ ಇದಕ್ಕೆ ಕೊಡಕ್ ಹೋಗ್ಬೇಡಿ ಕಮರ್ಷಿಯಲ್ ಯೂಸೇಜ್ಗೆ. ಆಮೇಲೆ ಇಂಪಾರ್ಟೆಂಟ್ ಕ್ಷೇತ್ರಗಳು, ಎಜುಕೇಶನ್ ಕ್ಷೇತ್ರ, ಹಾಸ್ಪಿಟಾಲಿಟಿ ಕ್ಷೇತ್ರ, ಇದಕ್ಕೆ ಖಂಡಿತವಾಗ್ಲೂ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಿ. ಆಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಯಾವ್ಯಾವ್ದು ಹಿಂದೂಸ್ತಾನ್ ಪೆಟ್ರೋಲಿಯಂ, ಆಮೇಲೆ BPCL, IOC, ಇವ್ರು ಎಲ್ಲರಿಗೂ ಕೂಡ ನೀವು LPG ಪ್ರೊಡಕ್ಷನ್ ಅನ್ನೇ ಜಾಸ್ತಿ ಮಾಡಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟ್. ಸೊ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ, ನಾವೀಗ ಸ್ಟ್ರೇಟ್ ಆಗಿ ಜನಸಾಮಾನ್ಯರ ಬವಣೆ ವಿಚಾರಕ್ಕೆ ಬಂದ್ಬಿಡೋಣ. ಇವತ್ತು ರಾಜ್ಯಾದ್ಯಂತ ಇನ್ಕ್ಲೂಡಿಂಗ್ ರಾಜಧಾನಿ ಬೆಂಗಳೂರು ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳ ಮುಂದೆ ಕ್ಯೂ ಅದನ್ನ ಮೋಹನ್ ವಿಶ್ವ ಅವರು ನೋಡಿರ್ತಾರೆ, ಸ್ವಾತಿ ಚಂದ್ರಶೇಖರ್ ಅವರು ನೋಡಿರ್ತಾರೆ. ಅಂದ್ರೆ ತಕ್ಷಣಕ್ಕೆ ಗೃಹ ಬಳಕೆಯ ಸಿಲಿಂಡರ್ಗಳು ಅಲಭ್ಯ ಅಂತ ಇಲ್ಲದೆ ಹೋದ್ರೂ ಕೂಡ ಆತಂಕದಲ್ಲಿ ಜನ ಬುಕಿಂಗ್ ಜಾಸ್ತಿ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ, ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ವಿಶ್ವ ಅವರೇ, ನಿಮಗೆ ಪ್ರಶ್ನೆ ಕೇಳೋದಕ್ಕಿಂತ DK ಶಿವಕುಮಾರ್ ಅವರು, ರಾಜ್ಯದ DCM ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. ಅದನ್ನ ಕೇಳಿಸ್ಕೊಂಡ್ಬಿಡೋಣ. ಅದೇ ಪೂರಕವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ. DK ಶಿವಕುಮಾರ್ ಅವರ ಹೇಳಿಕೆ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ ನೋಡಿ ಬಂದ್ ಮಾಡಬೇಕು. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳ ಮೇಲೆ ನೇರ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು ಗ್ಯಾಸ್ ತೊಂದರೆಯಾಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ ಅಂತ ಮಾತಾಡ್ತೀನಿ. ಆಮೇಲೆ ಗೌಡ್ರು ಕೂಡ ಪಾಪ ಅವರು ಮೇಕೆದಾಟು ಎತ್ತಿ ನೋಡೋದು ಮಾತಾಡ್ತಾರೆ. ನಾನು ಅವ್ರ ಪಾರ್ಟಿಯವ್ರಿಗೆ ಹೇಳಲಿಲ್ಲ, ಅಸೆಂಬ್ಲಿಯಲ್ಲಿ ಈ ವಿಚಾರನ ತೆಗಿದ್ವಿ, ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ. ಅಟ್ಲೀಸ್ಟ್ ನಮ್ಮ ಕಾಲದಲ್ಲಿ ಏನು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ಇವತ್ತು ಪಾಪ ಅವ್ರಿಗೆ ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡೋದು ಸರಿ. ಈ ವಯಸ್ಸಿನಲ್ಲಿ ನಾನು ಅಟ್ಯಾಕ್ ಮಾಡ್ದಂಗೆ ಆಗ್ತದೆ. ನನಗೆ ಅಟ್ಯಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊಲ್ಯೂಷನ್ ಅವರೇ ಹೇಳಲಿ. ಅದು ದೇವೇಗೌಡರು ಪಾಪ ಈ ವಯಸ್ಸಿನಲ್ಲಿ ನಾನು ಅವ್ರಿಗೆ ವಹಿಸೋದು ಬೇಡ ಅಂತ ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಇದು ಮಾತಾಡೋದು ಇಲ್ಲ, ಮಾತನಾಡ್ಲಿಕ್ಕೆ ಅವಕಾಶವೂ ಕೊಟ್ಟಿಲ್ಲ ಅನ್ನೋ DK ಶಿವಕುಮಾರ್ ಅವರ ಹೇಳಿಕೆ. ಇದಾದ ನಂತರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಒಲೆ ಬಿಡಿ ಗ್ಯಾಸ್ ಬಳಸಿ ಅಂತ ಹೇಳಿ ಸಿಲಿಂಡರ್ ಮೇಲೆ ಮೋದಿ ಫೋಟೋ ಅಂಟಿಸಿ ಕೊಡ್ತಾ ಇದ್ರು. ಈಗ ಫೋಟೋನೂ ಕಾಣ್ತಾ ಇಲ್ಲ, ಸಿಲಿಂಡರ್ ಕಾಣ್ತಾ ಇಲ್ಲ ಅನ್ನೋದು DK ಶಿವಕುಮಾರ್ ಅವ್ರ ಮಾತು. ನೇರವಾಗಿ ಕೇಂದ್ರ ಸರ್ಕಾರದ ಇಂಪ್ರಾಂಪರ್ ಹ್ಯಾಂಡ್ಲಿಂಗ್ ಆಫ್ ದ ಸಿಚುಯೇಷನ್ ಇವತ್ತು ಜನ ಬೀದಿಗೆ ಬರೋ ಕಾರಣವಾಗಿದೆ ಅನ್ನೋದು DK ಶಿವಕುಮಾರ್ ಅವರ ಆರೋಪ. ಅಲ್ಲ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವ್ರಿಗೆ ಕಮರ್ಷಿಯಲ್ ಸಿಲಿಂಡರ್ಗೂ ನಾನ್ ಕಮರ್ಷಿಯಲ್ ಸಿಲಿಂಡರ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದು ಮಾತ್ರ ನಿಜವಾಗ್ಲೂ ರಾಜ್ಯದ ದುರಂತಾನೆ ಅನ್ಬೇಕು. ರೇಟ್ ಜಾಸ್ತಿ ಆಗಿರೋದು ಕಮರ್ಷಿಯಲ್ ಸಿಲಿಂಡರು, ಅದರಿಂದ ಹೆಣ್ಣು ಮಕ್ಕಳಿಗೆ ಮನೇಲಿರೋರ್ಗೆ ಅದು ಹೆಂಗ್ ಅಫೆಕ್ಟ್ ಆಗುತ್ತೆ ಅಂತ ದೇವರಿಗೆ ಗೊತ್ತು. ಕೇಳಿಸ್ಕೊಳ್ಳಿ. ತಿರ್ಗಾ ನೀವು ರೇಟ್ ಏರಿಕೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನನ್ನ ಹತ್ರ ಇಲ್ಲಿ 1 ಜನವರಿ 2014 ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇದ್ದಂತ ಗ್ಯಾಸ್ ಬೆಲೆ ಇದು ಇದೆ, ಏನೋ ಬಿಲ್ಲು, ನಾನ್ ಸಬ್ಸಿಡೈಸ್ ಕಮರ್ಷಿಯಲ್ ಸಿಲಿಂಡರ್ ಎಷ್ಟು 1241 ರೂಪಾಯಿ ಇತ್ತು ಡೆಲ್ಲಿನಲ್ಲಿ. ಇವತ್ತು 913 ರೂಪಾಯಿ ಇದೆ. ಬೆಲೆ ಏರಿಕೆ ಆದ್ಮೇಲೂ ಅಂದ್ರೆ ನೀವು 12 ವರ್ಷ ಆದ್ಮೇಲೆ 327 ರೂಪಾಯಿ ಕಡಿಮೆ ಇದೆ ಅವಾಗ ಕಂಪೇರ್ ಮಾಡಿದ್ರೆ. ಇವಾಗ ಏನಕ್ಕೆ ಹಿಂಗ್ ಮಾತಾಡ್ತಾರೆ ಇವರು? 900 ಎಷ್ಟು ಸರ್? 913. ಸೊ 327 ರೂಪಾಯಿ ಕಡಿಮೆ ಆಗಿದೆ 12 ವರ್ಷ ಆದ್ಮೇಲೆ. ಇದನ್ನ ಅರ್ಥ ಮಾಡ್ಕೋಬೇಕು ಅವರು. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಸೌದೆ ಒಲೆ ಪಕ್ಕದಲ್ಲಿ ಮೋದಿ ಅವರು ಗ್ಯಾಸ್ ಫೋಟೋ ಹಾಕ್ಬಿಟ್ಟು ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಅವಧಿನಲ್ಲಿ ನಿಮಗೆ ಗ್ಯಾಸ್ ಬಳಕೆದಾರರು ಕೇವಲ 18 ಕೋಟಿ ಜನ ಅಷ್ಟೇ. ನರೇಂದ್ರ ಮೋದಿ ಅವರು ಬಂದಲ್ಲಿ ಇವತ್ತು 36 ಕೋಟಿ ಜನ, ಅಂದ್ರೆ ಡಬಲ್ ಆಗಿದೆ. ಇವ್ರ ಅವಧಿನಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಸೀಮೆಣ್ಣೆ ಕೊಡ್ತಾ ಇದ್ರು. ನಾವುಗಳು ಅಷ್ಟೇ ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗ್ಬಿಟ್ಟು ಡಬ್ಬ ಇಟ್ಬಿಟ್ಟು ಸೀಮೆಣ್ಣೆ ಕಾಯ್ಕೊಂಡು ತಗೊಂಡೋಗ್ಬಿಟ್ಟು ಅಡಿಗೆ ಮಾಡ್ತಾ ಇದೀವಿ. ನಮ್ಗೆ ಇನ್ನೂ ನೆನಪಿದೆ. ಇವ್ರು ಹೆಣ್ಣು ಮಕ್ಕಳಿಗೆ ಅವತ್ತು ಗ್ಯಾಸ್ ಕೊಡೋ ಯೋಗ್ಯತೆ ಇರಲಿಲ್ಲ. ಸೊ ಡಬಲ್ ಆಯ್ತು, ಇವತ್ತು ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಕ್ಷಮೆ ಇರ್ಲಿ ಮೋಹನ್ ವಿಶ್ವ ಅವರೇ, ಆಯ್ತು ಇದು 10 ದಿನದ ಹಿಂದಿನವರೆಗೂ ನೀವು ಹೇಳಿದ್ದನ್ನು ಒಪ್ತಾ ಇದ್ವಿ. ಬಟ್ 10 ದಿನದ ನಂತರದಲ್ಲಿ ಸಿಚುಯೇಷನ್ ಆಗಿದೆ. ಈ ಸ್ಕ್ರೀನ್ ಮೇಲೆ ಇರೋ ವಿಜುವಲ್ ಅನ್ನ ಫುಲ್ ಸ್ಕ್ರೀನ್ ಅಲ್ಲಿ ತಗೊಂಡ್ಬಿಡಿ. ಆ ಸೌದೆ ಒಲೆ ಹಾಕ್ಬಿಟ್ಟು ಹೋಟೆಲ್ಗಳಲ್ಲಿ ಅಡುಗೆ ಮಾಡ್ತಾ ಇರುವ ದೃಶ್ಯಗಳನ್ನ ಫುಲ್ ಸ್ಕ್ರೀನ್ ಅಲ್ಲಿ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಹಾಗೆ ಮೋಹನ್ ವಿಶ್ವ ಅವರಿಗೆ ತಿಳಿಸೋಣ. ಸರ್, ಇದು ಇವಾಗಿಂದೆ 2026 ಮಾರ್ಚ್ 10ನೇ ತಾರೀಕು ಮೋದಿ ಅವರ ಸರ್ಕಾರ ಇರೋ ಸಂದರ್ಭದಲ್ಲೇನೆ
ಹೋಟೆಲ್ ಅಲ್ಲಿ ಸೌದೆ ಒಲೆ ಹಾಕ್ಬಿಟ್ಟು ಪೆಟ್ರೋಲು ಅಥವಾ ಕೆರೋಸಿನ್ ನೀವ್ ಹೇಳ್ದಂಗೆ ಸಿಗ್ತಿಲ್ಲ ಸರ್, ಇರೋದೇನೋ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಅಲ್ಲ, 100% ಇದಕ್ಕೆ ಉತ್ತರ ಕೊಡಿ. ನೀವ್ ಹೇಳಿದ್ರಿ 913 ರೂಪಾಯಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿದೆ ಅಂತ ಹೇಳಿ. ಇವತ್ತು ನಮಗ್ ಸಿಕ್ಕಿರೋ ಅದೊಂದು ಸ್ಕ್ರೀನ್ ಶಾಟ್ ಕೂಡ ಇದೆ, ಸಾಧ್ಯ ಆದ್ರೆ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ಸರ್. 3,390 ರೂಪಾಯಿ, ಎಷ್ಟು ಹೇಳಿ, 3,390 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ಗೆ ಸರ್. ಅದ್ರಲ್ಲಿ ಸಿಗ್ತಿದೆ 900 ರೂಪಾಯಿಗೆ ಹೇಳಿ, ಕರ್ಕೊಂಡು ತಗೊಂಡ್ ಬರ್ತಾರೆ ಹೋಟೆಲ್ನವರು, ಅದನ್ನೇ ಯೂಸ್ ಮಾಡ್ತಾರೆ. ಈ ಕಾಂಗ್ರೆಸ್ನವರು ಈ ತರ ಪ್ಯಾನಿಕ್ ಕ್ರಿಯೇಟ್ ಮಾಡಿ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿ ಬ್ಲಾಕ್ ಅಲ್ಲೇ 3,300 ರೂಪಾಯಿ ಜಾಸ್ತಿ ಆಗಿರೋದು. ಅವ್ರು ಬೇಕಾಗಿದ್ದಿದೆ ಇದು, ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕಾಗಿತ್ತು. ನೋಡಿ, ಈಗ ರುದ್ರಮೂರ್ತಿ ಅವರು ಹೇಳ್ದಂಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಸೆಕ್ಷನ್ 55 ನ ಇನ್ವೋಕ್ ಮಾಡಿ ಪ್ರಯಾರಿಟಿ ಸೆಕ್ಟರ್ 1, 2, 3, 4 ಅಂತ ಮಾಡಿ ನಿಮ್ಗೆ ಕಮರ್ಷಿಯಲ್ ಯೂಸೇಜ್ ವಿಚಾರದಲ್ಲಿ ಅದನ್ನ ಒಂದು ಪ್ರಿಯಾರಿಟಿನಲ್ಲಿ ಇಟ್ಬಿಟ್ಟು, ಹೋಟೆಲ್ ಮಾಲೀಕರ ಬಗ್ಗೆ ನಮಗೂ ಕನ್ಸರ್ನ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಅವರು ನಂಬ್ಕೊಂಡು ಇವತ್ತು ಸುಮಾರು ಜನ ಇದ್ದಾರೆ, ಅರ್ಥ ಆಯ್ತಲ್ಲ. ಸೊ ಅವರ ಒಂದು ರೆಪ್ರೆಸೆಂಟೇಷನ್ಸ್ ನ ರಿವ್ಯೂ ಮಾಡೋದಕ್ಕೆ 3 ಕಂಪನಿಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ನ ಕಮಿಟಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಫಾರ್ಮ್ ಮಾಡಿದ್ದಾರೆ ಇಷ್ಟೆಲ್ಲ ಇಶ್ಯೂ ಆದ್ಮೇಲೆ. ಇವತ್ತು ಮಧ್ಯಾಹ್ನ ಹೌದು. ಓಕೆ, ಯಾರ್ಯಾರು ಗೊತ್ತಾ? ಕೆ ಶೈಲೇಂದ್ರ ಅಂತ ಹೇಳ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು, ಟಿ.ವಿ. ಪಾಂಡ್ಯನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವರು, ಧ್ರುವ್ ಕಪಿಲ್ ಹಿಂದೂಸ್ತಾನ್ ಪೆಟ್ರೋಲ್ ಕಾರ್ಪೊರೇಷನ್ ಅವರು. ಸೊ ಇವರು 3 ಜನರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡಿ ಯಾವ ಈ ಹೋಟೆಲ್ ಅಥವಾ ಕಮರ್ಷಿಯಲ್ ಗ್ಯಾಸಸ್ ಇದೆ ಗೊತ್ತಾ, ಅವರ ಕನ್ಸರ್ನ್ಸ್, ಅವರ ರೆಪ್ರೆಸೆಂಟೇಷನ್ ರಿಸೀವ್ ಮಾಡಿ, ಅವರ ಡಿಮ್ಯಾಂಡ್ ನ ಅಸೆಸ್ ಮಾಡಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಕೇಂದ್ರ ಸರ್ಕಾರ ಒಂದು ಸರ್ಕಾರವಾಗಿ ಪ್ರಿಯಾರಿಟಿ 1 ಡೊಮೆಸ್ಟಿಕ್, ಪ್ರಿಯಾರಿಟಿ 2 ಕಮರ್ಷಿಯಲ್ ಅಲ್ಲಿ ಹಾಸ್ಪಿಟಲ್ಸ್ ಎಜುಕೇಶನ್, ಪ್ರಿಯಾರಿಟಿ 3 ನಿಮ್ಗೆ ಅದರ್ ದಾನ್ ಹಾಸ್ಪಿಟಲ್ ಎಜುಕೇಶನ್. ಸೊ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತ ಕೊರತೆನೂ ಇಲ್ಲ. 30 ಸೆಕೆಂಡ್ ಟೈಮ್ ಬೈ ಮಾಡ್ತಾ ತುಂಬಾ ತಡವಾಗ್ಲಿಲ್ವಾ ಮೋಹನ್ ವಿಶ್ವ ಅವರೇ? ನೋಡಿ ಸ್ಕ್ರೀನ್ ಮೇಲೆ ಬರ್ತಿದೆ 3,390 ರೂಪಾಯಿ ಸಿಲಿಂಡರ್. ಇವತ್ತಿನ ಬೆಲೆ ನಾಳೆ ಎಷ್ಟಾಗತ್ತೆ ಗೊತ್ತಿಲ್ಲ. ಇದರ ಜೊತೆಯಲ್ಲೇ ಯುದ್ಧ ಪ್ರಾರಂಭ ಆಗಿ 10-11 ದಿನ ಆದ್ಮೇಲೆ ನಮ್ಮ ಭಾರತ ಸರ್ಕಾರ ಗೊತ್ತಿರ್ಲಿಲ್ವಾ ಯುದ್ಧದ ಪರಿಣಾಮ, ಅದರಲ್ಲೂ ಕೂಡ ಮಿಡಲ್ ಈಸ್ಟ್ ನಲ್ಲಿ ನಡೀತಿರುವ ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಆಯಿಲ್ ಮಾರ್ಕೆಟ್ ಮೇಲೆ ಆಗುತ್ತೆ. ಹೀಗಾಗಿ ನಾವು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಇದು ಗೊತ್ತಾಗ್ಲಿಲ್ವಾ? 10 ದಿನ ಆದ್ಮೇಲೆ ನಾವು ಮೀಟಿಂಗ್ ಮಾಡ್ತೀವಿ, 10 ದಿನ ಆದ್ಮೇಲೆ ನಾವು ಬೆಲೆ ಏರಿಕೆ ಅಂತ ತಡಿತೀವಿ, 10 ದಿನ ಆದ್ಮೇಲೆ ನಾವು ಪ್ರಿಯಾರಿಟಿ ಲಿಸ್ಟ್ ಚೆಕ್ ಮಾಡ್ತೀವಿ. ಇಸ್ಂಟ್ ಇಟ್ ಟೂ ಲೇಟ್? 10 ದಿನ ಆದ್ಮೇಲೆ ನಿಮಗೆ ನ್ಯೂಸ್ ಬಂದಿರಬಹುದು ಅಷ್ಟೇ. 10 ದಿನದ ಮುಂಚೆನೇನೆ ಸ್ವತಃ ಪ್ರಧಾನಮಂತ್ರಿಗಳು, ತಿರ್ಗಾ 4 ದಿವಸದ ಮುಂಚೆ G7 ಕಂಟ್ರಿ ಫೈನಾನ್ಸ್ ಮಿನಿಸ್ಟರ್ಸ್ ಗಳು ಎಲ್ಲಾ ಸೇರಿ ಮೀಟಿಂಗ್ ಮಾಡಿ, ಇನ್ಕ್ಲೂಡಿಂಗ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೂಡ, ನಮ್ಮಲ್ಲಿರುವಂತ ರಿಸರ್ವ್ ಪೆಟ್ರೋಲ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಂಗಳೂರಲ್ಲಿದೆ, ವಿಶಾಖಪಟ್ಟಣಂ ಅಲ್ಲಿದೆ, ಕೊಡಾರಲ್ಲಿದೆ, ಅದನ್ನ ತೆಗಿಬೇಕೋ ಈಚೆಗೆ ಬೇಡವೋ ಅಥವಾ ಎಕ್ಸಿಸ್ಟಿಂಗ್ ಸ್ಟಾಕ್ ಸಾಕಾ ಅಂತ ಹೇಳಿ ಈ ಚರ್ಚೆಗಳು 1 ವಾರ 10 ದಿವಸದಿಂದ ನಡೀತಾ ಇದೆ. ನೀವು ಹಿಂಗೆ ಗ್ಯಾಸ್ ಬಿಟ್ಬಿಟ್ಟು ಒಲೆನೂ ಹಚ್ಚಬಾರ್ದಾಗಿತ್ತು, ಹಿಂಗ್ 3,390 ರೂಪಾಯಿನೂ ಆಗ್ಬಾರ್ದು. ಅಲ್ಲ, ಈಗ ನಾನು ಇನ್ನೊಂದು ವಿಡಿಯೋ ನೋಡ್ಕೊಂಡ್ ಬಂದೆ. ಜಾರ್ಖಂಡ್ ಆಯ್ತಾ, ಜಾರ್ಖಂಡ್ ಅಲ್ಲಿ ಯಾರಿರೋದು? ಕಾಂಗ್ರೆಸ್ ನ ಅಲಯನ್ಸ್ ಇರೋದು, ಅರ್ಥ ಆಯ್ತಲ್ಲ. ಅಲ್ಲಿ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಗಳು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೆಲವು ಸಲ ಈ ತರ ಟೆಂಪರರಿ ಬ್ಲಾಕೇಜ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಇದು ಯಾಕೆ ಕೇವಲ ಕೆಲವು ಸಿಲೆಕ್ಟೆಡ್ ಸಿಟೀಸ್ ಅಲ್ಲಿ ಮಾತ್ರ ಆಗ್ತಾ ಇದೆ? ವೈ ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಸೆಲೆಕ್ಟೆಡ್ ಸಿಟೀಸ್? ಬೇರೆ ಬೇರೆ ಕಡೆ ಯಾಕೆ ಆಗ್ತಾ ಇಲ್ಲ? ಇದು ಮಹಾರಾಷ್ಟ್ರದಲ್ಲೂ ಆಗಿದೆ, ಮುಂಬೈಯಲ್ಲೂ ಆಗಿದೆ. ಸೊ ನಾನು ಹೇಳ್ತಾ ಇರೋದು ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಪ್ಯಾನಿಕ್ ಸಿಚುವೇಶನ್ ನ ಮತ್ತಷ್ಟು ಪ್ಯಾನಿಕ್ ಮಾಡಿ, ಮತ್ತಷ್ಟು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿ, ಅಲ್ಲಿ 3,000 ನಾಳೆ 30,000 ಮಾಡತ್ರ ಮಾಡ್ತಾ ಇದ್ರೆ ನೀವೆಲ್ಲ ಸೇರ್ಕೊಂಡು ಅಷ್ಟೇ. ಕೇಳೋಣ, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಬಗ್ಗೆನೂ ಮಾತನಾಡೋಣ, ಪ್ಯಾನಿಕ್ ಬಗ್ಗೆನೂ ಮಾತನಾಡೋಣ. ಅದಕ್ಕೆ ಮುಂಚೆ ಸ್ವಾತಿ ಅವರೇ, ಇದು ಕೇವಲ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಬಂದಿರೋ ಸಮಸ್ಯೆ ಎಲ್ಲ ನಿಮಗೂ ಗೊತ್ತಿದೆ. ಇದು ಜಾಗತಿಕ ಮಟ್ಟದಲ್ಲಿ ಬಹುತೇಕ ರಾಷ್ಟ್ರಗಳು, ಯಾವೆಲ್ಲ ರಾಷ್ಟ್ರಗಳು ಗಲ್ಫ್ ಕಂಟ್ರಿಯನ್ನ ತಮ್ಮ ತೈಲ ಖರೀದಿಗಾಗಿ ಡಿಪೆಂಡ್ ಆಗಿತ್ತು, ಎಲ್ಲಾ ರಾಷ್ಟ್ರಗಳು ಅನುಭವಿಸ್ತಾ ಇರೋದು. ಯಾಕೆ ಇದನ್ನ ಕಾಂಗ್ರೆಸ್ ಡೆಲಿಬರೇಟ್ ಆಗಿ ಮೋದಿ ಫೇಲ್ಯೂರು, ಮೋದಿಯಿಂದಾಗಿದ್ದು, ಮೋದಿ ಸರ್ಕಾರದ ತಪ್ಪು ನಿರ್ಧಾರ, ಈ ರೀತಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಾ ಅನ್ನೋ ಅನುಮಾನ? ಸ್ಮಿತಾ ಅವರೇ, ರಿಪಬ್ಲಿಕ್ ಸಂಸ್ಥೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಒಂದು ಸುದ್ದಿ ಸಂಸ್ಥೆ. ನಿಮ್ಮ ಒಂದು ನೇತೃತ್ವದಲ್ಲಿ, ಮೋಹನ್ ವಿಶ್ವ ಅವರ ಒಂದು ನಿಯೋಗದಲ್ಲಿ ನಾವೆಲ್ಲರೂ ಕೂಡ ಈಗೇನು ಎಷ್ಟು ಜನ ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ಗಳನ್ನ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ, ಬಿಜೆಪಿ ಸರ್ಕಾರ ಇರೋ ಕಡೆ ನಾನು ಮಾತಾಡ್ತಾ ಇಲ್ಲ. ಎಲ್ಲಿ ಸುಭದ್ರವಾಗಿರುವಂಥ ಬಿಜೆಪಿ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರದ ಬಗ್ಗೆನೂ ಮಾತಾಡೋದು ಬೇಡ, ಕಡಿಮೆ ಎಲ್ಲೋ ಡೋಲಾಯಮಾನ ಅಂತ ಇರೋ ಸರ್ಕಾರಗಳ ಬಗ್ಗೆನೂ ಮಾತಾಡೋದು ಬೇಡ. ಸುಭದ್ರವಾಗಿರುವಂಥ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಆಯಾ ರಾಜ್ಯಗಳಿಗೆ ನಾವು ಬರ್ತೀವಿ, ನಮ್ಮ ಸರ್ಕಾರದವರು ಬರ್ತೀವಿ, ಬಿಜೆಪಿಯವರ ಎಲ್ಲ ಸ್ಪೋಕ್ಸ್ ಪರ್ಸನ್ಸು ಮತ್ತು ಅವರ ಎಸ್ಪೆಷಲಿ ರಾಜ್ಯಾಧ್ಯಕ್ಷರು ಬರಲಿ, ಕರ್ಕೊಂಡು ಹೋಗಿ ಅವ್ರು ಏನು ಹೇಳಿದ್ರಲ್ಲ 913 ರೂಪಾಯಿ ಅಂತ ಅವ್ರು ಹೇಳಿದ 913, 963 ಅಂತ ಏನೋ ಹೇಳ್ತಾ ಇದ್ದಾರೆ. ಡೆಲ್ಲಿಲಾಗಿರ್ಬೋದು, ಮುಂಬೈಯಲ್ಲಾಗಿರಬಹುದು, ಮಧ್ಯಪ್ರದೇಶದಲ್ಲಾಗಿರ್ಬೋದು, ಎಲ್ಲಾದರೂ ಈ ಪ್ರೈಸಿಗೆ
ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ಗಳನ್ನು ಇವರು ಕೊಡಿಸ್ಬಿಡ್ಲಿ, ಅದಾದ ನಂತರದಲ್ಲಿ ಅದನ್ನ ನಾನೇನು ಹೇಳೋದು ಬೇಡ, ನೀವೇ ಅದನ್ನ ರಿಪೋರ್ಟ್ ಮಾಡಿ. ನಾವು ಮತ್ತು ನಮ್ಮ ಇಡೀ ಸರ್ಕಾರ ಮತ್ತು ನಾವು ಕಾಂಗ್ರೆಸ್ ಪಕ್ಷದವರು ನಾವು ಇದನ್ನ ಒಪ್ಕೊಂಡ್ಬಿಡ್ತೀವಿ. ಗ್ಯಾಸಿನ ಅಭಾವ ಇಲ್ಲ ಈ ದೇಶದಲ್ಲಿ, ಕಮರ್ಷಿಯಲ್ ಗ್ಯಾಸ್ಗಳ ಲೂಟಿ ಆಗ್ತಾ ಇಲ್ಲ, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಾ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಆತಂಕ ಇಲ್ವೇ ಇಲ್ಲ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಥವಾ ನಾವು ನಾಯಕರು ಸೃಷ್ಟಿ ಮಾಡಿದ್ದು ಅನ್ನುವಂಥದ್ದು. ಎಷ್ಟು ಬಾಲಿಶವಾಗಿ ಇವತ್ತಿನ ದಿನ ಬಿಜೆಪಿ ಸರ್ಕಾರದವರು ಮತ್ತು ಸ್ಪೋಕ್ಸ್ ಪರ್ಸನ್ಸ್ ಆಗಿರಬಹುದು ಅಥವಾ ಯಾವುದೇ ಒಂದು ಮಾನವೀಯತೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ 2016ರಲ್ಲಿ 2015 ಅದು 16ರಲ್ಲಿ ಇಂಪ್ಲಿಮೆಂಟ್ ಆಗಿದ್ದಂಥದ್ದು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಟ್ಟರು, ಸಬ್ಸಿಡಿ ಬಿಟ್ಬಿಡಿ. ಅವಾಗ ಎಷ್ಟಿತ್ತು LPG ದರ, ಕ್ರೂಡ್ ಆಯಿಲ್ ದರ. ಇವರು ಬಂದ ತಕ್ಷಣ ಇವ್ರ ಅದೃಷ್ಟನೋ ಏನೋ, ನಮಗೆ ಕ್ರೂಡ್ ಆಯಿಲ್ ದರ ಜಾಸ್ತಿ ಇದ್ರೂ ಕೂಡ ನಾವು ಸಬ್ಸಿಡಿಯನ್ನ ಕೊಟ್ಟು ದೇಶದ ಜನರ ಹಿತವನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಇವ್ರು ಬಂದ ತಕ್ಷಣ ಕ್ರೂಡ್ ಆಯಿಲ್ ದರಗಳು ಕಡಿಮೆ ಆಯ್ತು, ಆದ್ರೂ ಕೂಡ ಇವರು ಸಬ್ಸಿಡಿ ಚೋಡ್ದು ಬೇರೆಯವರಿಗೆ ನಾವು ಗ್ಯಾಸ್ ಅನ್ನ ಏನೋ ಕೊಡಿಸ್ಕೊಡೋಣ ಅಂತ ಹೇಳಿ ಶುರು ಮಾಡಿದ್ರು. ಅಲ್ಲಿಂದ ಶುರು ಮಾಡಿದ್ದು ಕೊನೆಗೆ ಸಬ್ಸಿಡಿನೇ ತೆಗೆದುಬಿಟ್ರು, ಅದು ಮುಗ್ದೋಯ್ತು. ಆಯ್ತಾ, ಇವತ್ತಿನ ದಿನ 10 ವರ್ಷಗಳ ಕಾಲ ಸ್ವಾಮಿ ತಾವು ಸಬ್ಸಿಡಿ ರಹಿತ ಗ್ಯಾಸನ್ನ ಭಾರತದ ಜನರಿಗೆ, ಹೆಣ್ಣು ಮಕ್ಕಳಿಗೆ ಮನೆ ಮನೆಗೆ ತಾವು ತಲುಪಿಸಿದಿರಲ್ಲ. ಇವತ್ತು 60 ರೂಪಾಯಿ ಜಾಸ್ತಿ ಮಾಡುವಂಥ ಅನಿವಾರ್ಯತೆ ಏನಿತ್ರಿ? ಯಾಕೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗ್ಲಿಲ್ವಾ? LPG ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದು ಇವಾಗ ಹೇಳ್ತಾರೆ 130 ಏನಾದರೂ ಬ್ಯಾರೆಲ್ ಟಚ್ ಆದ್ರೆ ನಾವು ಅವಾಗ ಪೆಟ್ರೋಲ್ ಪ್ರೈಸಸ್ನ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ 100 ರೂಪಾಯಿ ಇವಾಗ ಟಚ್ ಆಗುವಂತ ಹಂತದಲ್ಲಿ ಬಂದಿದೆ. ಸೊ 100 ರೂಪಾಯಿ ಟಚ್ ಆದ್ರೆ ದಟ್ ಈಸ್ ಅವರ್ ಫಸ್ಟ್ ಕ್ಯಾಪ್ ಅಂತ. ನಾಳೆ ನಾಡಿದ್ರಲ್ಲಿ ಇದನ್ನ ಬಹುಶಃ ರುದ್ರಮೂರ್ತಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಹಿ ಇಸ್ ಬೀಯಿಂಗ್ ಫಾಲೋಯಿಂಗ್ ಇಟ್ ಎಕ್ಸ್ಟೆನ್ಸಿವ್ಲಿ. ಇನ್ನು 2-3 ದಿನದಲ್ಲಿ ಒನ್ಸ್ ಇರಾನ್ ಎಸ್ಕಲೇಟ್ ಮಾಡಿ, US ಎಸ್ಕಲೇಟ್ ಮಾಡಲಿ, 100 ರೂಪಾಯಿ ಬ್ಯಾರೆಲ್ ಟಚ್ ಇನ್ನೇನು ಹಂತದಕ್ಕೆ ಶುರು ಆಗಲಿ, ಪೆಟ್ರೋಲ್ ಡೀಸೆಲ್ ಶುರು ಆಗುತ್ತೆ ನೋಡಿ. ಸಬ್ಸಿಡಿ ಇಲ್ಲ ಭಾರತದ ಪ್ರಾಬ್ಲಮ್ ಯಾಕೆ ಗೊತ್ತಾ ಸ್ಮಿತಾ ಅವರೇ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಇದಕ್ಕೆ ಭಾರತ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲವೂ ಸರಿ ಇದ್ದಾಗ ತಾವು ತಮ್ಮ ಹಣವನ್ನ ಶೇಖರಿಸಿಟ್ಕೊಂಡ್ರಿ, ತಮ್ಮ ದುಡ್ಡನ್ನ ಶೇಖರಿಸಿಟ್ಕೊಂಡ್ರಿ, ಟ್ಯಾಕ್ಸ್ಗಳನ್ನ ಭಾರತದ ಜನರ ಮೇಲೆ ಹಾಕಿದ್ರಿ. ಆ ದುಡ್ಡನ್ನ ಏನ್ ಮಾಡ್ತಾ ಇದೀರಿ? ಏನಕ್ಕೆ ಆ ದುಡ್ಡನ್ನ ಅವತ್ತಿನ ದಿನ ನಾವು ಸಂಗ್ರಹ ಮಾಡ್ತೀವಿ? ಏನಕ್ಕೆ ನಾವು ರಿಸರ್ವ್ ಅಂತ ಇಡ್ತೀವಿ? ವೈ? ಬಿಕಾಸ್ ಇಂತಹ ಯಾವುದೋ ಒಂದಿಷ್ಟು ಕೆಲಾಮಿಟೀಸ್ ಬಂದಾಗ್ಲೋ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಆದಾಗ್ಲೋ ಅಥವಾ ವಾರ್ ಅಂತ ಆದಾಗ್ಲೋ ಎಮರ್ಜೆನ್ಸಿ ಬಂದಾಗ ಅದನ್ನ ಉಪಯೋಗಿಸ್ಬೇಕು ಅಂತ. ಎಮರ್ಜೆನ್ಸಿ ಬಂದಾಗೂ ಜನರ ಮೇಲೆ ದುಡ್ಡು ಹಾಕಿ, ಆ ಬ್ಯಾರೆಲ್ ಪ್ರೈಸ್ಗಳು ಕಡಿಮೆ ಇದ್ದಾಗ್ಲೂ ಜನರ ಮೇಲೆ ದುಡ್ಡು ಹಾಕಿ, ಎಲ್ಲಾ ಟೈಮಲ್ಲೂ ಜನರಿಗೆ ಸುಲಿಗೆ ಮಾಡೋದಕ್ಕೆ ನೀವು ಕೂತಿದ್ರೆ ಕೇಂದ್ರ ಸರ್ಕಾರದವರು ಯಾಕ್ರಿ ಬೇಕು? ಹಾಗೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಹೈಕ್ ಆಗೋ ಪರಿಸ್ಥಿತಿ ಇದೆ. ರುದ್ರಮೂರ್ತಿ ಅವರು ಬಹಳ ನಯವಾಗಿ ನಾಜೂಕಾಗಿ ಅದನ್ನ ಹೇಳಿದ್ರು. ಅದನ್ನ ನಾನು ಫ್ಯಾಕ್ಚುಯಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ಏನು 100 ರೂಪಾಯಿ ಟಚ್ ಆಗ್ಲಿ, ಅವಾಗ ಶುರು ಆಗುತ್ತೆ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೈಕ್ ಶುರು ಆಗ್ಲಿ. ಈ ಯುದ್ಧ ಪ್ರಾರಂಭಕ್ಕೆ ಮುಂಚೆ 60 ರೂಪಾಯಿ ಪರ್ ಬ್ಯಾರೆಲ್ ಇದ್ದಿದ್ದು ಈಗ ಆಲ್ರೆಡಿ 115 ಲೇಟೆಸ್ಟ್ 115 ರೂಪಾಯಿ ಟಚ್ ಆಗಿ ಇವತ್ತಿನ ದಿನದ ರಿಪೋರ್ಟ್ 130 ರೂಪಾಯಿ ಟಚ್ ಆಗಿದ ತಕ್ಷಣ ಜಾಸ್ತಿ ಆಗುತ್ತೆ ಅಂತ ರುದ್ರಮೂರ್ತಿ ಅವರೇ ಹೇಳ್ತಾರೆ. 130 ಟಚ್ ಆಗೋದಕ್ಕೆ ಎಷ್ಟು ದಿನ ಬೇಕು ಹೇಳ್ಬಿಡಿ ರುದ್ರಮೂರ್ತಿ ಅವರೇ. ಇವರ ಗ್ರೇಟ್ ಎಕಾನಮಿಸ್ಟ್, ನಾನೇನು ಹೇಳಬೇಕಾಗಿಲ್ಲ. ಒನ್ ಮೋರ್ ಎಸ್ಕಲೇಷನ್ ಇನ್ ದ ವಾರ್, ಇಟ್ ಇಸ್ 130 ಹೋಗಿದ ತಕ್ಷಣ ಪೆಟ್ರೋಲ್ ಹೈಕ್, ಡೀಸೆಲ್ ಹೈಕ್, ಎಲ್ಲ ಬೆಲೆಗೆ ಏರಿಕೆ ಆಗುತ್ತೆ. ಇಷ್ಟು ಜನ ಭಾರತೀಯರು ಮೋದಿಯನ್ನ ನಂಬಿಕೊಂಡು ಕೇಳಿಸ್ಕೊಳ್ಳಿ ಮೇಡಮ್, ಆಯ್ತು ಕೇಳಿಸ್ಕೊಳ್ರಿ, ಉತ್ತರ ಕೊಡ್ತೀನಿ. ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯ ಕಳೆದ 3 ವರ್ಷದಲ್ಲಿ ಇವಾಗ ನಾನು ಮಾತಾಡೋ ಡಿಬೇಟ್ ಆಗಲ್ಲ. ನೆಕ್ಸ್ಟ್ 1 ಅವರ್ ನೆಕ್ಸ್ಟ್ ಡಿಬೇಟ್ ಆಗಲ್ಲ, ಬಿಡೋದೇ ಇಲ್ಲ ಆಮೇಲೆ. ಈಗ ನನ್ನ ಪ್ರಶ್ನೆ ವೆರಿ ಸಿಂಪಲ್. ಪ್ರಶ್ನೆ ಕೇಳೋದು ಉತ್ತರ ತಗೋಬೇಕು. ಅದೇ ಉತ್ತರ ತಗೊಳ್ಳಿ, ಉತ್ತರ ತಗೊಳ್ರಿ, ಉತ್ತರ ತಗೊಳ್ರಿ, ಉತ್ತರ ತಗೊಳ್ಳಿ, ಉತ್ತರ ತಗೊಳ್ರಿ, ಉತ್ತರ ನಿಮ್ದು ಮಾತ್ರ ವಾಯ್ಸ್ ಹೋಗ್ತಾ ಇದೆ. 10 ಸೆಕೆಂಡ್ ಮಾತ್ರ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಪೆಟ್ರೋಲ್ ಡೀಸೆಲ್ 3.5 ರೂಪಾಯಿ 2 ಸಲ ಏರಿಕೆ ಮಾಡಿದ್ರಲ್ಲ, ಅವಾಗ ಯಾವ ಇರಾನ್ ಯುದ್ಧ ಇತ್ತು?
3 ವರ್ಷದಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿರಲ್ಲ. ಕಡಿಮೆ ಯಾವ ಇದೆ, ಇರಾನ್ ಯುದ್ಧ ಮಾಡಿದೆ. ಇತ್ತು? ಸರಿ. ನಂದಿನಿ ಬೆಲೆ ಹಾಲು 4 ಸಲ ಯಾವ ಇರಾನ್ ಯುದ್ಧ ಇತ್ತು ಅವತ್ತು? ರಿಜಿಸ್ಟ್ರೇಷನ್ ಮೇಲೆ 10% ಯಾವ ಯುದ್ಧ ಇತ್ತು ಅವಾಗ? ಇರೋ ಬೆಲೆ ಎಲ್ಲ ಏರಿಕೆ ಮಾಡಿ 3 ವರ್ಷ ಜನಗಳ ತಲೆ ಮೇಲೆ ಬರ ಹೇಳ್ಬಿಟ್ಟು ಇವ್ರು ಕೂತ್ಕೊಂಡು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ. ಯಾವ ಯುದ್ಧ ಇತ್ತು? Tell me, ಯಾವ ಯುದ್ಧ ಇತ್ತು? ರುದ್ರಮೂರ್ತಿ ಸರ್ದು ಮಾತ್ರ ವಾಯ್ಸ್ ಇದೆ. ಸ್ವಾತಿ ಮೇಡಮ್ ಕೇಳಿಸ್ಕೊಳ್ಳೋಣ. ರುದ್ರಮೂರ್ತಿ ಸರ್, ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವ ಪ್ರಕಟಣೆಯಲ್ಲಿ ಏನ್ ಹೇಳ್ತಾ ಇದೆ? ಮುಂಜಾಗ್ರತಾ ಕ್ರಮವಾಗಿ, ಬಹಳ ಪ್ರಿಸೈಸ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ಲೆಟ್ ಅಸ್ ಪ್ರಿಯಾರಿಟೈಸ್ ಡೊಮೆಸ್ಟಿಕ್ ಯೂಸ್. ಗೃಹ ಬಳಕೆಯ ಏನು LPGಗೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಹಾಸ್ಪಿಟಲ್ ನೀವೇ ಹೇಳ್ದಾಗೆ, ಹಾಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಕ್ರೈಸಿಸ್ ಆಗದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋಣ ಅಂದ್ರೆ ಇದು ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? ದೇ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್ ದ ಕ್ರೈಸಿಸ್ ಆರ್ ಮೇಂಟೈನ್ ದ ಕ್ರೈಸಿಸ್. ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೇ ಕೆಲವರು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಕೃತಕ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಅನ್ನೋದು ನನ್ನ ಪ್ರಶ್ನೆ. ಮೊದಲನೇದಾಗಿ 2-3 ಕ್ಲಾರಿಫಿಕೇಶನ್ ಕೊಡಬೇಕು. ಗ್ಯಾಸ್ ಪ್ರೈಸಸ್ಸು, ನೀವು ಸಿಲಿಂಡರ್ ರೇಟ್ ಏನಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಡೊಮೆಸ್ಟಿಕ್ ಯೂಸೇಜು 915 ರೂಪಾಯಿ ಇವಾಗಿದೆ, ಮೋಹನ್ ಹೇಳಿದ್ದು. ಆದ್ರೆ ನೀವು ಕಮರ್ಷಿಯಲ್ ನೋಡಿದ್ರೆ, ಆದ್ರೆ ಡೊಮೆಸ್ಟಿಕ್ ನಾವು 14.2 kg ಹೇಳ್ತೀವಿ, 19 kg ಬಂದು ಕಮರ್ಷಿಯಲ್ 19 kg ರೇಟ್ ಇವಾಗ 1952 ರೂಪಾಯಿ ಇದೆ. ಅಂದ್ರೆ ಡೊಮೆಸ್ಟಿಕ್ ಬೇರೆ ಇದೆ, ಕಮರ್ಷಿಯಲ್ ರೇಟ್ ಬೇರೆ ಇದೆ, ತೂಕಾನು ಬೇರೆ ಇದೆ. ಅದು 14.2, ಇದು ಬಂದು 19 kg. ಮನಮೋಹನ್ ಸಿಂಗ್ 2014ರಲ್ಲಿ ಎಷ್ಟಿತ್ತು ರೇಟ್ ಅಂತ ತಾವು ನೋಡೋದಾದ್ರೆ 450 ರೂಪಾಯಿ LPG ಸಿಲಿಂಡರ್ ಅವಾಗಿದ್ದು, 450 ರೂಪೀಸ್ ಅದು ಬಂದು ಡೊಮೆಸ್ಟಿಕ್. ಆಮೇಲೆ ಕಮರ್ಷಿಯಲ್ ಎಷ್ಟಿತ್ತು ಅಂತ ನೀವು ಅದನ್ನೇ ನೋಡೋದಾಯ್ತು ಅಂದ್ರೆ ಅದು ಕೂಡ 1250 ರೂಪಾಯಿ ಇತ್ತು. ಅಂದ್ರೆ ನೀವು ಕಂಪೇರ್ ಮಾಡಿದ್ರೆ 1250 ಇದ್ದಿದ್ದು ಇವಾಗ 1950 ಆಗಿದೆ. ಅದೇ ತರ ಡೊಮೆಸ್ಟಿಕ್ ಅನ್ನ 450 ರೂಪಾಯಿ ಇದ್ದಿದ್ದು ಇವಾಗ 915 ರೂಪಾಯಿ ಆಗಿದೆ. ಆದ್ರೆ ನಾವೇನ್ ಯೋಚನೆ ಮಾಡ್ಬೇಕಿಲ್ಲಿ ಅಂದ್ರೆ 2014ರಿಂದ 2026ಕ್ಕೆ 12 ವರ್ಷ ಆಗಿದೆ. ಇನ್ಫ್ಲೇಷನ್ ಅಥವಾ ಬ್ಯಾಂಕ್ ಬಡ್ಡಿ ನೀವು ಲೆಕ್ಕ ಹಾಕಿದ್ರು ಕೂಡ 7 ವರ್ಷಕ್ಕೆ ಡಬಲ್ ಆಗ್ಲೇಬೇಕು. ಸೊ ರೇಟ್ಸ್ ಬಗ್ಗೆ ನಾವು ನೇರವಾಗಿ ಇದನ್ನ ಮಾತನಾಡೋ ಬದಲು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಮುಖ್ಯವಾಗಿ, ಆಮೇಲೆ ಇನ್ನೊಂದು ಮಾತು ಕೂಡ ಅವ್ರು ಹೇಳಿದಾಗ, ಇವಾಗ 100 ಇದೆ, 130 ರೂಪಾಯಿ ಬರೋದಿಲ್ಲ, ಇದು ಡಾಲರ್ ಬರುತ್ತೆ. ಸೊ ಯಾವಾಗ್ಲೂ ಕೂಡ ಬ್ರೆಂಟ್ ಕ್ರೂಡ್ ಆಗಿರ್ಬೋದು ಅಥವಾ ನಾವೇನು ಅಮೆರಿಕನ್ ಕ್ರೂಡ್ ಅನ್ನ ನೋಡಿದ್ರು ಕೂಡ ಪರ್ ಬ್ಯಾರಲ್ ನೋಡ್ತೀವಿ. ಇವಾಗ ತಾನೇ ಅವ್ರು ಹೇಳ್ದಂಗೆ $120 ಪ್ರತಿ ಬ್ಯಾರಲ್ಗೆ ನಿನ್ನೆ ಬೆಳಿಗ್ಗೆ ಬಂದಿದ್ದು, ಈಗ ತಿರ್ಗಾ ಕರೆಕ್ಟ್ ಆಗಿ ರೀಸೆಂಟ್ ಆಗಿ ಅವರು ತುಂಬಾ ಲೇಟೆಸ್ಟ್ ಅಪ್ಡೇಟ್ ಅನ್ನೇ ಕೊಟ್ಟಿದ್ದಾರೆ, $87 $88 ಪ್ರತಿ ಬ್ಯಾರಲ್ ಬಂದಿದೆ. ಸೊ ಇಲ್ಲಿ ಮುಖ್ಯವಾಗಿ ನಾವೇನ್ ಹೇಳಬೇಕು ಅಂದ್ರೆ, ಈ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೀತಿರುವ ಯುದ್ಧ ಏನಿದೆ ಸ್ಮಿತಾ ಅವರೇ, ಇದು ಯಾವಾಗ ಎಂಡ್ ಆಗುತ್ತೆ ಅಂತ ಇರಾನ್ಗೂ ಗೊತ್ತಿಲ್ಲ, ಇಸ್ರೇಲ್ಗೂ ಗೊತ್ತಿಲ್ಲ, ಟ್ರಂಪ್ಗೂ ಗೊತ್ತಿಲ್ಲ, ಮೋದಿಗೆ ಗೊತ್ತಾಗುತ್ತೆ ಅಂತ ನನ್ನ ಪ್ರಶ್ನೆ. ಸೊ ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಅದು ಯಾವುದೇ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಆಗಿರಲಿ ಅಥವಾ ಬಿಜೆಪಿ ಸರ್ಕಾರ ಆಗಿರಲಿ, ಯಾವುದೇ ಸರ್ಕಾರ ಆಗಿರಲಿ, ಖಂಡಿತವಾಗ್ಲೂ ಲೋಕಲ್ ಪೀಪಲ್ನ ಮೇಲೆ ಬರೇ ಬಿದ್ದೇ ಬೀಳುತ್ತೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಇವ್ರ ಸರ್ಕಾರ ಬಿಜೆಪಿ ಇದ್ದಾಗ ಅವ್ರಿಗೆ $60 ಪ್ರತಿ ಬ್ಯಾರಲ್ ಅವ್ರು ಲಕ್ಕಿ ಇದ್ರು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ $147 ಪ್ರತಿ ಬ್ಯಾರಲ್ಗೂ ಹೋಗಿತ್ತು. ನಾವಿವಾಗ ಬರೀ ಕಚ್ಚಾ ತೈಲದ ಬಗ್ಗೆ ಮಾತನಾಡ್ತಿರೋದ್ರಿಂದ ಒಂದು ನಾವೇನ್ ತಿಳ್ಕೊಬೇಕು, ಇಲ್ಲಿ ನಾನು ಕಾಂಗ್ರೆಸ್ ಪರವಾಗೂ ಮಾತಾಡ್ತಿಲ್ಲ, ಬಿಜೆಪಿ ಪರವಾಗೂ ಮಾತಾಡ್ತಿಲ್ಲ. ನಾನೇನ್ ಹೇಳ್ತಿದ್ದೀನಿ, ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಈ ಯುದ್ಧ ಏನಿದೆ ಇದು ಯಾವಾಗ ಮುಗಿಯುತ್ತೆ ಅಂತ ನಾನಲ್ಲ, ಟ್ರಂಪ್ಗೆ ಹೇಳಕ್ಕಾಗಲ್ಲ, ಇನ್ನು ನಾನು ಹೇಳೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಎರಡನೇದು ಈ ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಏನಾಗುತ್ತೆ ಅಂದ್ರೆ, ಒಂದ್ ಕಡೆ LPG ಬೆಲೆಗಳು ಇನ್ನ ಏರಿಕೆ ಆಗುತ್ತೆ, ಮತ್ತೊಂದು ಕಡೆ ಕಚ್ಚಾ ತೈಲದ ಬೆಲೆಗಳು ಕೂಡ ಏರಿಕೆ ಆಗುತ್ತೆ. ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು ಅಥವಾ ಏನ್ ಮಾಡ್ಬೇಕು ಸರ್ಕಾರಗಳು ಅಂದ್ರೆ, ವಿರೋಧ ಪಕ್ಷದವರು ಕೂಡ ಕೈ ಜೋಡಿಸ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ, ನೋಡಿ ಈ ತರ ಪ್ರಾಬ್ಲಮ್ಗಳಾಗ್ತಿದ್ದಾಗ ನಮ್ಮ ಕಡೆಯಿಂದ ನಿಮಗೇನ್ ಸಹಾಯ ಬೇಕು, ಈಗ ನೀವು ಇದೇ ಇರಾನ್ ತಗೊಳ್ಳಿ, ಇದೇ ಇಸ್ರೇಲ್ ತಗೊಳ್ಳಿ ಅಥವಾ ಅಮೆರಿಕ ತಗೊಳ್ಳಿ, ಇಲ್ಲೆಲ್ಲಾನು ಕೂಡ ಅಪೋಸಿಷನ್ ಏನಿದಾರಲ್ವಾ, ಅವರು ಸರ್ಕಾರವನ್ನ ನಾವು ಹೇಗೆ ಕೈ ಜೋಡಿಸ್ಬಿಟ್ಟು ಅವ್ರಿಗೆ ಶಕ್ತಿ ತುಂಬಿಸ್ಬಿಟ್ಟು ಜನಕ್ಕೆ ಹೇಗೆ ಉಪಯೋಗ ಮಾಡಬೇಕು ಅಂತ ನೋಡ್ತಾರೆ ಹೊರತು, ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದಂತ ಖಂಡಿತವಾಗ್ಲೂ ಈ ಯಾವುದೇ ದೇಶಗಳು ಕೂಡ ಮಾಡೋದಿಲ್ಲ. ಸೊ ಸರ್ಕಾರ ಕೆಲಸ ಮಾಡ್ತಿದ್ರೆ ನಾವು ಅದನ್ನೇ ಮಾಡಬಹುದು. ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ನಾನು ಇಲ್ಲಿ ಹೇಳ್ತಿರೋದೇನು ಅಂದ್ರೆ, $60 ಇದ್ದ ಕಚ್ಚಾ ತೈಲ
$120 ಪ್ರತಿ ಬ್ಯಾರಲ್ ಹೋಗಿ ಇವಾಗ $90 ಬಂದಿದೆ. ಒಂದು ತಿಂಗಳಿಂದ ಇದ್ದಿದ್ದು $60 ಪ್ರತಿ ಬ್ಯಾರಲ್, ಅಂದ್ರೆ 50% ಏರಿಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ LPG ರೇಟಲ್ ಆಗಿದೆ. ಈಗ ನಾನೇನ್ ಕೇಳ್ತೀನಿ ಗೊತ್ತಾ, ಇದೇ ಟೈಮಲ್ಲಿ ಮೋದಿ ಬದಲು ಬೇರೆ ಯಾರೋ ಕೂತಿದ್ರು, ನಾನೇ ಕೂತಿದ್ರು ಸರ್ಕಾರದಲ್ಲಿ, ನಾನು ಏನು ಮಾಡೋದಕ್ಕೆ ಆಗೋದಿಲ್ಲ. ಬೆಲೆ ಏರಿಕೆ ₹60 ಏನ್ ಮಾಡಿದ್ದಾರೆ, LPG ದರಗಳಲ್ಲಿ ಖಂಡಿತವಾಗ್ಲೂ ₹60 ಏನ್ ಡೊಮೆಸ್ಟಿಕ್ ಯೂಸೇಜ್ಗೆ ಮತ್ತೆ ಕಮರ್ಷಿಯಲ್ ಯೂಸೇಜ್ಗೆ ₹115 ಏನ್ ಮಾಡಿದ್ದಾರೆ, ಅದು ಖಂಡಿತವಾಗ್ಲೂ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಏನ್ ಮಾಡ್ಬೇಕು ನೀವು, ಸರ್ಕಾರ ದಿವಾಲಿ ಆಗ್ಲಿ ಅಥವಾ ನಾವು ಬಾಂಗ್ಲಾದೇಶ ಪಾಕಿಸ್ತಾನ ತರ ಮಾಡಬೇಕು, ಸಾಲ ಮಾಡ್ತೀವಿ ಬೇರೆ ಕಡೆಯಿಂದ, ನಮ್ ದೇಶ ಮುಂದೆ ಏನಾಗುತ್ತೋ ನಮಗ್ ಬೇಡ, ಆ ತರ ಏನಾನ ಯೋಚನೆ ಮಾಡಿದ್ರೆ ಅವಾಗ ಸಬ್ಸಿಡಿ ಕೊಟ್ಕೊಂಡು ನೀವು ಬೇಕಾದ್ರೆ ಮೇಂಟೈನ್ ನಾನು ಇನ್ನೊಂದು ಮಾಡಬಹುದು. ಪ್ರಶ್ನೆ ಕೇಳಿದೆ ಸರ್, ಅದಕ್ಕೆ ಪೂರಕವಾಗಿ ಒಂದು ಆಡಿಯೋ ಪ್ಲೇ ಮಾಡಕ್ ಕೂಡ ಇದೆ, ಅದಾದ್ಮೇಲೆ ಮತ್ತೆ ನಾನು ಆ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೀನಿ. ಬಟ್ ನೀವು ಹೇಳಿದ್ರಲ್ಲಿ ಒಂದು ಅಂಶವನ್ನ ನಾನು PV ಹರಿ ಸರ್ ಇಂದ ಸ್ಪಷ್ಟೀಕರಣ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಸರ್, ಅಮೆರಿಕ 4 ವಾರಗಳಲ್ಲಿ ನಾವು ಯುದ್ಧಕ್ಕೊಂದು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ 1 ವಾರ ಕಳೆದು ಹೋಗಿದೆ. ಇನ್ನು 3 ವಾರದಲ್ಲಿ ಯುದ್ಧ ಮುಗಿಯೋ ಲಕ್ಷಣ ಕಾಣ್ತಿದ್ಯಾ? ಇರಾನ್ ಮತ್ತೊಂದು ಕಡೆ ಹೇಳ್ತಿದೆ, ನಾವಂತೂ ಈ ಯುದ್ಧವನ್ನ ನಿಲ್ಲಿಸುವ ಯಾವುದೇ ಪ್ರಯತ್ನ ಮಾಡೋದಿಲ್ಲ, ಮಂಡಿ ಓಡೋದಿಲ್ಲ, ಅವ್ರು 1 ಅಟ್ಯಾಕ್ ಮಾಡಿದ್ರೆ 10 ಅಟ್ಯಾಕ್ ನಮ್ಮ ಕಡೆಯಿಂದ ಆಗುತ್ತೆ. ಸೊ ನಾವು ರಷ್ಯಾ ಯುಕ್ರೇನ್ ಯುದ್ಧ ಪ್ರಾರಂಭ ಆದಾಗ್ಲೂ ಕೂಡ 1 ವಾರ 15 ದಿನದಲ್ಲಿ ಮುಗ್ದೋಗ್ಬಿಡುತ್ತೆ ಅನ್ಕೊಂಡಿದ್ವಿ. ಇಟ್ಸ್ ಸ್ಟ್ರೆಚಿಂಗ್ ಫಾರ್ ಇಯರ್ಸ್. ಇದು ಹಾಗೆ ಆಗೋಗ್ಬಿಡುತ್ತಾ? ಅಬ್ಸಲ್ಯೂಟ್ಲಿ ಸ್ಮಿತಾ ಅವರೇ, ಇದು ದಿಸ್ ಈಸ್ ನಾಟ್ ಗೋಯಿಂಗ್ ಟು, ಇದೇನು ಟೆಂಪ್ರರಿ ವಾರ್ ಆಗೋದಿಲ್ಲ, ಇದು ಇಟ್ ವಿಲ್ ಪ್ರೊಲಾಂಗ್. ಯಾಕೆ ಪ್ರೊಲಾಂಗ್ ಆಗ್ತಾ ಇದೆ ಅಂತ ಹೇಳಿದರೆ, ಈಗ ಮುಂಚೆ ಆಯ್ತಿಲ್ಲ ಕೊಹೆಮಿನಿ ಇದ್ದಾಗ ಏನೋ ಅವ್ರು ನಡೀತಾ ಇತ್ತು, ಹಿಜಾಬ್ ಮಾಡಿಕೊಂಡು ಎಗ್ನೆಸ್ಟ್ ಮಾಡಿಕೊಂಡು ಪ್ರೊಟೆಸ್ಟರ್ ಇದು ಮಾಡ್ದ. ಆದರೆ ಅವನು ಯಾವತ್ತೂ ಅವರ ಎಕನಾಮಿಕ್ ಇದರಲ್ಲಿ ಇದಿಲ್ಲ. ಇರಾನ್ ಬಲಿಷ್ಠ ರಾಷ್ಟ್ರವಾಗಿತ್ತು, ಒಳ್ಳೆ ಚೆನ್ನಾಗಿತ್ತು ಅದು. ಆದರೆ ಈಗ ಏನಾಗಿಬಿಟ್ಟಿದೆ, ಅವರ ರೆಜಿಮ್ ಚೇಂಜ್ ಮಾಡಲಿಕ್ಕೆ ಹೊರಟು ಮಕ್ಕಳನ್ನು ಸಾಯಿಸಿ 1500 ಜನ ಇದ್ರ ಮೇಲೆ ಸಾಯಿಸಿದ ಮೇಲೆ ಈಗ ಅಲ್ಲಿ ಪ್ರೊಟೆಸ್ಟ್ ಅಲ್ಲ, ಈಗ ಇರಾನ್ ಒಂದಾಗಿದೆ. ಈಗ ಇರಾನ್ ವಿಲ್ ಟೇಕ್ ರಿವೆಂಜ್ ಆಫ್ ಅಮೆರಿಕಾ ಆ್ಯಂಡ್ ಇಸ್ರೇಲ್ ಡೆಫಿನೆಟ್ಲಿ. ಈಗ ಅವ್ರ ಹತ್ರ ಬೇಕಾದಷ್ಟು ಮಿಸೈಲ್ಸ್ಗಳಿದೆ, ಕರಪ್ಷನ್ ಮಿಸೈಲ್ಸ್ಗಳು, ಕೆಲವು ಇನ್ನೂ ಡೆಡ್ಲಿ ವೆಪನ್ಸ್ಗಳು, ಸಲ್ಫರ್ ದೊಡ್ಡ ವೆಪನ್ಸ್ಗಳಿದೆ. ಅದನ್ನು ಇನ್ನೂ ಅವರು ಹೊರಗೆ ಬಂದಿಲ್ಲ. ಚೀಪ್ ರೇಟೆಡ್ ಮಿಸೈಲ್ಸನ್ನು ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಈಗ ಇದು ಗೋಯಿಂಗ್ ಟು ಕಂಟಿನ್ಯೂ. ಇಟ್ಸ್ ಗೋಯಿಂಗ್ ಟು ಕಂಟಿನ್ಯೂ ಫಾರ್ ಮೈ ಅಸೆಸ್ಮೆಂಟ್ ಆಸ್ ಎ ಮಿಲಿಟರಿ. ಐ ವಾಸ್ ಇನ್ ಆರ್ಮಿ ಆ್ಯಂಡ್ ಐ ನೋ ಇವ್ರದ್ದು ಕೆಪಾಸಿಟಿ ಏನಿದೆ, ವಾರ್ ಮೆಷಿನರಿ ಕೆಪಾಸಿಟಿ ಇನ್ನೂ ಇದೆ. ದೇ ಆರ್ ಗೋಯಿಂಗ್ ಟು ಫೈಟ್ ಟಿಲ್ ದ ಲಾಸ್ಟ್. ಅವರ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗಿಬಿಟ್ಟಿದೆ ಇರಾನ್ದು. ಸೊ ವಿ ಹ್ಯಾವ್ ಟು ಸಫರ್. ನಾವು ಸಫರ್ ಮಾಡಲೇಬೇಕು. ನಾವು ಇಂಡಿಯಾ ಒಬ್ಬರೇ ಅಲ್ಲ, ಎಲ್ಲರೂ ಸಫರ್ ಮಾಡಲೇಬೇಕು. ಆ್ಯಸ್ ಫಾರ್ ಆಸ್ ದಿ ಇಂಡಿಯಾ ಇಸ್ ಕನ್ಸರ್ನ್, ನಾನು ಕೆಲವರು ಎಲ್ಲರೂ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಇಂಡಿಯಾ ವಿಲ್ ಈ ಪೆಟ್ರೋಲ್ ಪ್ರೈಸಸ್ಗಳು, ಗ್ಯಾಸ್ ಇವೆಲ್ಲ ಸ್ಥಿರವಾಗಿ ಇಡಲಿಕ್ಕೆ ಮ್ಯಾನೇಜ್ಮೆಂಟ್ ಆದಷ್ಟು ಮಾಡ್ತಾ ಇದ್ದಾರೆ. ಹರ್ದೀಪ್ ಜಗದೀಶ್ ಪುರಿ ಅವ್ರ ಮಾತುಗಳನ್ನು ಕೇಳಿದೆ ನಾನು. ನಮ್ಮಲ್ಲಿ ರಿಸರ್ವ್ಸ್ಗಳು ಏನಿದೆ, ಸ್ಟ್ರಾಟಜಿಕ್ ರಿಸರ್ವ್ಸ್ ಹೇಳ್ತೀವಿ, ಇಂಥ ಸನ್ನಿವೇಶಗಳಿಗೆ ರಿಸರ್ವ್ಸ್ ಮಾಡಿಟ್ಟಿದ್ದಾರೆ. ನಮ್ಮಲ್ಲಿ ಕೆಲವು ಈ ಆತ್ಮನಿರ್ಭರತೆ ಇನ್ಮೇಲೆ ಮಾಡಬೇಕು ನಾವು, ಫಾರ್ ಐದರ್ ಪ್ರೊಡ್ಯೂಸಿಂಗ್ ದಿ ಎನರ್ಜೀಸ್ ಲೈಕ್ ಹೈಡ್ರೋ ಎನರ್ಜೀಸ್, ಎಲೆಕ್ಟ್ರಿಸಿಟಿ, ಕೋಲ್ ಇಂಡಸ್ಟ್ರೀಸ್ ನಡೆಸಲಿಕ್ಕೆ. ಇನ್ನು ಇದನ್ನು ಮ್ಯಾನೇಜ್ ಮಾಡ್ತಾರೆ ಅವರು, ಇಂಡಿಯಾದವ್ರು ಖಂಡಿತ ಮಾಡ್ತಾರೆ ಇದು. ಆದರೆ ಈ ಟ್ರಾನ್ಸ್ಪೋರ್ಟಲ್ಲಿ ಏನು ನಾವು ನೋಡ್ತಾ ಇದ್ವಿ ಪೆಟ್ರೋಲ್, ಅದು ದಿಸ್ ಮೇ ಗೋ ಆಫ್ ಇನ್ ನಿಯರ್ ಫ್ಯೂಚರ್. ಅದಕ್ಕೆ ಈವನ್ ಯಾವ ಗವರ್ಮೆಂಟು ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಜಾಮನಗರಗಳಾಗಲಿ, ವಿಶಾಖಪಟ್ಟಣ ಎಲ್ಲೆಲ್ಲಿ ಇದೆ ರಿಸರ್ವ್ಸ್ ಎಲ್ಲೆಲ್ಲ ಇಟ್ಟಿದ್ದಾರೆ, ಆ ರಿಸರ್ವ್ಸ್ ಅವ್ರ ಪ್ರಕಾರ ಬೇಕಾದಷ್ಟಿದೆ. ಇನ್ನು 3 ತಿಂಗಳ ತನಕ ಹೋಗುತ್ತೆ, ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಅದು ಓನ್ಲಿ ರುದ್ರಮೂರ್ತಿ ಅವರು ಹೇಳ್ಬೋದು. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಪ್ ಟು 10 to 15 days ಮ್ಯಾಕ್ಸಿಮಮ್ ಅಷ್ಟೇನೆ ನಮ್ಮ ಹತ್ರ ಸ್ಟೋರೇಜ್ ಇರೋದು ಭಾರತದ ಹತ್ರ. ಅದನ್ನು ಕೂಡ ತೆಗೆಯೋ ಪ್ರಯತ್ನ ಮಾಡಲಿಲ್ಲ, ತೀರಾ ಎಮರ್ಜೆನ್ಸಿ ಅಂತ ಬಂದಾಗ ಮಾತ್ರ ತೆಗಿಲಿಕ್ಕೆ ಅವಕಾಶ ಅಂತ ಹೇಳಿ. ಮೇಡಮ್, ಒಂದ್ ಕಡೆ ಇವಾಗ ಇರಾನು ಕೂಡ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಟ್ರಂಪ್ 4 ವಾರ ನಾನು ಕಂಟಿನ್ಯೂ ಮಾಡ್ಬೋದು ಯುದ್ಧವನ್ನ, ಅಷ್ಟಕ್ಕೆ ಮುಗಿಸ್ತೀನಿ ಅಂತ ಹೇಳಿದ್ರೆ, ಇರಾನ್ ಹೇಳುತ್ತೆ 6 months ವರೆಗೂ ನಾವು ಪ್ರಿಪೇರ್ಡ್ ಇದೀವಿ ಅಂತನೂ ಕೂಡ ಇರಾನ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. 6 ತಿಂಗಳು ಏನಾನ ಈ ಯುದ್ಧ ಕಂಟಿನ್ಯೂ ಆದ್ರೆ ಬೇಡ, ಟ್ರಂಪ್ ಪ್ರಕಾರನೇ ತಗೊಂಡು 4 ವಾರ, ಈಗ ತಾನೇ ನಾವು 1 ವಾರ ದಾಟಿ 2ನೇ ವಾರದಲ್ಲಿ ಇದೀವಿ, 4 weeks ಏನಾನ ಯುದ್ಧ ಕಂಟಿನ್ಯೂ ಆದ್ರೆ ಈಗಿರುವ ಕ್ರೈಸಿಸ್ ಏನಿದೆ ಖಂಡಿತವಾಗ್ಲೂ ಜಾಸ್ತಿ ಆಗೇ ಆಗುತ್ತೆ. ಆಮೇಲೆ ಸರ್ಕಾರವೂ ಕೂಡ ಎಷ್ಟೇ ಸಬ್ಸಿಡಿಗಳನ್ನು ಪ್ಲಾನ್ ಮಾಡ್ಬೋದು, ಆಲ್ಟರ್ನೇಟಿವ್ ಫ್ಯೂಯಲ್ಸ್ ಅಂತ ಇವಾಗ ಎಷ್ಟೊಂದು ಚೆನ್ನಾಗಿ ಅವ್ರು ಹೇಳಿದ್ರಲ್ಲ, ಇದು ಯಾವುದೂ ಕೂಡ ನಾವು ಇಮಿಡಿಯೇಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಾವು ಹೇಳ್ತೀವಿ ಗ್ರೀನ್ ಎನರ್ಜಿ ಉಪಯೋಗಿಸಿ, ಹೈಡ್ರೋಜನ್ ಉಪಯೋಗಿಸಿ, ಅಥವಾ ನೀವು ಇವಾಗ ಫಾರ್ ಎಕ್ಸಾಂಪಲ್ ಸೋಲಾರ್ ಅನ್ನ ಬಳಸಿ, ಇದು ಯಾವುದೂ ಕೂಡ ನಾಳೆ ಬೆಳಿಗ್ಗೆ ಚೇಂಜ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಪೆಟ್ರೋಲ್ ಡೀಸೆಲ್ ಬದಲು EV ಅನ್ನ ಬಳಸ್ಬಿಡಿ, ಇದು ಹೇಳಕ್ ಈಸಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಉಪಯೋಗಿಸಿ ಅಂತ. ನಾವು ಓಡಿಸೋದು ಪೆಟ್ರೋಲ್ ಡೀಸೆಲ್ ದೇ 2-wheeler, ಪೆಟ್ರೋಲ್ ಡೀಸೆಲ್ ದೇ ಕಾರು, ಮತ್ತೆ LPG ಕನ್ವರ್ಷನ್ಸ್ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ಗಳದ್ದು ಎಷ್ಟೋ ವೆಹಿಕಲ್ಸ್ ಗಳು ಕೂಡ ಯಾವ್ಯಾವ್ದು LPG ಕನ್ವರ್ಟ್ ಆಗಿದೆ,
ಅವ್ರಿಗೆ ಖಂಡಿತವಾಗ್ಲೂ ಪೆಟ್ರೋಲ್ ಡೀಸೆಲ್ LPG ಬೇಕೇ ಬೇಕು. ಸೊ ಇದು ಇರೋದ್ರಿಂದ ಈ ನನ್ನ ಸಿಂಪಲ್ ಕನ್ಕ್ಲೂಷನ್ ಏನು ಅಂದ್ರೆ, ಯುದ್ಧ ಜಾಸ್ತಿ ದಿವಸ ನಡೆದಷ್ಟು ಕೂಡ ಇರಾನ್ಗೆ ಏನಾಗುತ್ತೆ, ಇಸ್ರೇಲ್ಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಂಡಿಯಾಗಂತೂ ಖಂಡಿತವಾಗ್ಲೂ ಜಾಸ್ತಿ ನೆಗೆಟಿವ್ ಎಫೆಕ್ಟ್ ಆಗೇ ಆಗುತ್ತೆ. ಈ ನೆಗೆಟಿವ್ ಎಫೆಕ್ಟ್ ಅಲ್ಲೂ ಕೂಡ ಕೆಲವರು ಪಾಸಿಟಿವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಾತಿ ಅವರು ಈ ಆಡಿಯೋನ್ ಗಮನಿಸಲೇಬೇಕು. ಕೃತಕ ಅಭಾವವನ್ನ ಸೃಷ್ಟಿ ಮಾಡೋ ಪ್ರಯತ್ನಗಳು ನಾನು ಎಲ್ಲ ಅಂತ ಹೇಳ್ತಿಲ್ಲ, ಕೆಲ ಗ್ಯಾಸ್ ಏಜೆನ್ಸಿಗಳಿಂದ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಪ್ರತಿನಿಧಿ ಸತ್ತಾರ್ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಕಾಲ್ ಮಾಡ್ತಾರೆ. ಕಣ್ಣು ಮುಂದೆ ಸಾಕ್ಷಿ ಇದ್ದಾಗ್ಲೂ ಕೂಡ ಯಾವ ರೀತಿ ಸುಳ್ಳುಗಳು ಆ ಕಡೆಯಿಂದ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಡಿಯೋ ಇದೆ. ಆ ಆಡಿಯೋ ಪ್ಲೇ ಮಾಡಿ. ಹಲೋ ಹಲೋ, ಹೇಳಿ ಸರ್. ಈಗ ಲಾರಿಯಲ್ಲಿ ಇರೋದು ಬಿಟ್ಟು ಬೇರೆ ಯಾವುದಿಲ್ವ ಅಲ್ಲಿ ಗ್ಯಾಸ್ ಸಿಲಿಂಡ್ರು? ಇಲ್ಲ ಸರ್. ಪಕ್ಕದಲ್ಲಿ ಇರೋದೆಲ್ಲ ಎಂಟಿ ಅದು. ಹೌದಾ? ಒಳಗಡೆ ಇದ್ದಿದ್ದು ಅದೇ ಎಂಟಿ ಇದೆ ಸರ್, ಒಳಗಡೆ ಯಾವ್ದು ಇಲ್ಲ. ಒಳಗಡೆ ಯಾವ್ದು ಇರ್ಲಿಲ್ವಾ? ಹಾ ಇಲ್ಲ. ನಾನು ನೋಡಿದ್ನಲ್ಲ ಒಳಗಡೆ ಇರೋದು. ಯಾವ್ದು ಹೇಳಿ? ಗೋಡಾನ್ ಒಳಗಡೆ ಇತ್ತಲ್ಲ ಅದು. ಗೋಡೌನ್ ಒಳಗಡೆ ಇದ್ದಿದ್ದು ಫೈಬರು 10 kg ಇದು. 10 kg ಇಲ್ಲ ಸರ್, ಗ್ಯಾಸ್ ಇತ್ತಲ್ಲಿ. ಇಲ್ಲ ಇಲ್ಲ ಅಷ್ಟೇ, ಅದಿರ್ಲಿಲ್ಲ. ನಾನೇ ನೋಡಿದ್ದೀನಿ ಸರ್, ಅದು 10 kg ಅಲ್ಲ, ಅದು 10 kg ಸರ್. ಫೈಬರ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಅಲ್ಲ, ಅದು ಸೀಲ್ ಆಗಿತ್ತಲ್ಲ. ಸೀಲ್ ಆಗಿತ್ತು, ಅದಕ್ಕೆ ಕೇಳಿದೆ. ಸೀಲ್ ಆಗಿರೋದು ಒಳಗಡೆ ಸ್ಟಾಕ್ ಇರುತ್ತ, ಅದು ಒಂದು 50 ಇರುತ್ತೆ ಸರ್ ಅಷ್ಟೇ. ಹೌದಾ? ಹಾ, ಅದು ಬಂದ್ಬಿಟ್ಟು ಹಂಗಾದ್ರೆ ಇವ್ರಿಗೆ ಬರ್ತಾರಲ್ಲ, ಇಲ್ಲೇ ಬರ್ತಾರಲ್ಲ, ಅವ್ರಿಗೆ ಕೊಡೋದು ಮೇ ಬಿ. ಯಾರು ಬರ್ತಾರೆ? ಕಸ್ಟಮರ್ಸ್ ಬರ್ತಾರೆ ಸರ್. ಎಮರ್ಜೆನ್ಸಿ ಏನ್ ಮಾಡಕ್ ಆಗಲ್ಲ ಇವಾಗ ಅಂತ ಬರ್ತಾರೆ. ಓ, ಅವ್ರಿಗೆ ಡೈರೆಕ್ಟ್ ಕೊಡ್ತೀರಾ? ಓಕೆ. ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಕಳಿಸ್ತೀವಿ. ಹೌದು, ಅವ್ರಿಗೆ ಸೇಮ್ ರೇಟಾ ಬೇರೆ ರೇಟಾ? ಸೇಮ್ ರೇಟ್. ಓಕೆ, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಅದೇ ಎಂಟಿದೆ ಸರ್, ಒಳಗಡೆ ಯಾವ್ದು ಇಲ್ಲ. ಒಳಗಡೆ ಯಾವ್ದು ಇರ್ಲಿಲ್ವಾ? ಎಂಟಿ ಸಿಲಿಂಡರು ಯೆಲ್ಲೋ ಕಲರು 10 kg ಅಂತಂದ್ರು. ಬಟ್ ಗೋಡೌನ್ ಒಳಗಡೆ ನಮ್ಮ ಪ್ರತಿನಿಧಿ ಚಿತ್ರೀಕರಿಸಿರೋದು ಇದು ಡೊಮೆಸ್ಟಿಕ್ ಯೂಸೇಜ್ಗೆ ಬಳಕೆಯಾಗುವ ಸಿಲಿಂಡರ್ಗಳ. ಸ್ವಾತಿ, ನಾನು ಏನು ಕೇಳಿಕ್ ಹೊರಟಿದ್ದೀನಿ ಅಂದರೆ, ಆಯಿತು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೆಲವೊಂದಷ್ಟನ್ನು ನೀವು ಪಟ್ಟಿ ಮಾಡಿದ್ರಿ, ನಾವು ಒಪ್ಕೊಳ್ತಾ, ರಾಜ್ಯ ಸರ್ಕಾರಗಳು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮೆರಿಬೇಕಾಗುತ್ತೆ. ವೆನ್ ವಿ ನೋ ದಟ್ ದೇರ್ ಕೆನ್ ಬಿ ಅ ಸಿಚುಯೇಷನ್ ಲೈಕ್ ದಿಸ್, ರಾಜ್ಯ ಸರ್ಕಾರಗಳು ಕೂಡ ಇಂಥ ಕಳ್ಳಾಟಗಳಿಗೆ ಬ್ರೇಕ್ ಹಾಕುವ ಜವಾಬ್ದಾರಿಯನ್ನು ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ, ನಾವು ಆಗಿದ್ದಾಗಲಿ ಕೇಂದ್ರ ಸರ್ಕಾರವನ್ನು ಬ್ಲೇಮ್ ಮಾಡ್ತೀವಿ, ಆಗಿದ್ದಾಗಲಿ ನಾವು ಮೋದಿಯನ್ನು ಬ್ಲೇಮ್ ಮಾಡ್ತೀವಿ, ಹಿಂಗಾಗ್ಬಿಟ್ಟಿದೆಯಾ ಪರಿಸ್ಥಿತಿ ಅಂತ. ಸ್ಮಿತಾ ಅವರೇ, ಆವಾಗಲೇ ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು, ಇದೊಂದು ಟೆಂಪ್ರವರಿ ಅಭಾವ, ಇದನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಮಾತ್ರ ಅಂತ. ಬಹುಶಃ ಮೋಹನ್ ವಿಶ್ವ ಅವರಿಗೆ ಬೇಸಿಕ್ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನೀವೇನಾದರೂ ಒಂದು ಗ್ಯಾಸ್ ಏಜೆನ್ಸಿ ಹಾಕಬೇಕು ಅಂದರೆ, ಒಂದು ಪೆಟ್ರೋಲ್ ಪಂಪ್ ಹಾಕಬೇಕು ಅಂದರೆ, ನಾವು ಹೇಗೆ ರಾಜ್ಯ ಸರ್ಕಾರದಿಂದ ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದರೆ ಟೆಂಡರ್ ಕರಿತೀವಿ, ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಮಿನಿಸ್ಟ್ರಿಯ ಅಂಡರಲ್ಲಿ ಅವರು ವಾರ್ಷಿಕವಾಗಿಯೋ ಅಥವಾ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಂದು ಟೆಂಡರ್ ಅಂತ ಹೇಳಲ್ಲ, ಅದೊಂದು ಸ್ಕೀಮ್ ಅಂತ ಬಿಡ್ತಾರೆ. ಇಷ್ಟಿಷ್ಟು ಅವಶ್ಯಕತೆ ಇದೆ, ಸೊ ಇಲ್ಲೆಲ್ಲಿ ಏಜೆನ್ಸಿಗಳು ಓಪನ್ ಆಗುತ್ತೆ ಅಥವಾ ಪಂಪ್ಗಳು ಓಪನ್ ಮಾಡಬಹುದು ಅಂತ. ಸೊ ಕೇಂದ್ರ ಸರ್ಕಾರನೇ ಸಬ್ಸಿಡಿಯಲ್ಲಿ ಅವರಿಗೆ ಲೋನ್ ಕೊಟ್ಟು ಜಾಗವನ್ನ ಸಂಪೂರ್ಣವಾಗಿ ಅಂಡ್ ಸಪ್ಲೈ ಚೈನ್ ಕೂಡ ನಡೆಯುವಂತದ್ದು ಕೇಂದ್ರ ಸರ್ಕಾರದಿಂದನೇ, ಕರ್ನಾಟಕದಿಂದ ಅಲ್ಲ. ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದ್ ನಿಮಿಷ ಸ್ಮಿತಾ ಅವರೇ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಾನು ಹೇಳ್ತಾ ಇದ್ದೀನಿ ಕೂಡ ಇಲ್ಲ ಅಂತ ಹೇಳಿ ಗ್ರಾಹಕರ ಬಳಿಯಲ್ಲಿ ಕೃತಕ ಕೊರತೆಯನ್ನ ಕ್ರಿಯೇಟ್ ಮಾಡಿ ಜನರ ಹತ್ರ ಡಬಲ್ ದುಡ್ಡು ವಸೂಲಿ ಮಾಡ್ತಾ ಇರುವವರನ್ನ ಕಂಟ್ರೋಲ್ ಮಾಡಬೇಕಾಗಿರೋದ್ರಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಇಲ್ವಾ? ಹಾಗಾದ್ರೆ ನಾವು ಕೈ ಕಟ್ಕೊಂಡು ಕುತ್ಕೊಳ್ತೀವಿ, ಕೇಂದ್ರ ಸರ್ಕಾರ ಮಾಡ್ತೀವಿ ಅಷ್ಟೇನಾ ರಾಜ್ಯ ಸರ್ಕಾರದ? ಸ್ಟಾಕ್ ಎಷ್ಟಿದೆ, ಸ್ಟಾಕ್ ಎಷ್ಟು ಬರಬೇಕು, ಈ ರೀತಿಯಾದಂತ ಸಂದರ್ಭಗಳಲ್ಲಿ ಸ್ಟಾಕ್ಗಳು ಇರುತ್ತಾ ಇರಲ್ವಾ, ಇದರ ಕೋಆರ್ಡಿನೇಷನ್ ಕೂಡ ಕೇಂದ್ರ ಸರ್ಕಾರನೇ ಮಾಡುತ್ತೆ. ಆದ್ರೆ ಕರ್ನಾಟಕದಲ್ಲಿ ಈ ನಾಲ್ಕು ಕೇಂದ್ರ ಸರ್ಕಾರ ಏನು ಮಾಡಲ್ಲ ಅಂತ ನಮಗ್ ಗೊತ್ತಿದ್ರು ಕೂಡ ಕರ್ನಾಟಕದಲ್ಲಿ ಹೌದು ಹೇಳ್ತಿದೀವಲ್ಲ, ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಆದ್ರೆ ನಾವು ಅದಕ್ಕೆ ಕಂಪ್ಲೇಂಟ್ ಆದ್ರೆ ನಾವು ಅದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಜರುಗಿಸಬಹುದು. ಆದ್ರೆ ಇವತ್ತಿನ ದಿನ ಮಾಧ್ಯಮಗಳಲ್ಲಿ ಆಲ್ರೆಡಿ ಸುದ್ದಿ ಹರಿದಾಡ್ತಾ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ಪೆಷಲಿ ಡಿಸಿಗಳಿಗೆ ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿರುವಂತದ್ದು, ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್
ಅನ್ನು ಕೊಟ್ಟಿರುವಂಥದ್ದು. ಎಲ್ಲೇ ಆಗಲಿ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದ್ರೆ, ಅಚಾತುರ್ಯಗಳು ನಡೀತಾ ಇದ್ರೆ ದಯಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಇಲ್ಲವಾದಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಇನ್ಸ್ಪೆಕ್ಷನ್ಗಳನ್ನ ಮಾಡಿ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಇದರ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ. ಸ್ಟಾಕ್ಸ್ಗಳು ಎಷ್ಟಿದೆ ಅನ್ನೋದನ್ನ ಗ್ಯಾಸ್ ಏಜೆನ್ಸಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಬೇಸಿಕ್ ಗೊತ್ತಿದ್ರೆ ನಮಗೇನ್ರಿ ಕೇಂದ್ರ ಸರ್ಕಾರದಿಂದ ಆಗೋದು. ನೀವೇನ್ ಮಾಡ್ತಾ ಇದ್ದೀರಿ? ಒಂದೇ ಒಂದು ಪೆಟ್ರೋಲಿಯಂ ಮಿನಿಸ್ಟ್ರಿಯಿಂದಾಗ್ಲಿ ಅವ್ರು ಯಾವ್ದೋ ಒಂದು ಫೈಲ್ಗಳಲ್ಲಿ ನಿರತರಾಗ್ಬಿಟ್ಟಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಅವರು ಬಿಡಿ, ಅವ್ರಿಗಂತೂ ಯೋಚನೆನೇ ಇಲ್ಲ, ಯಾವ ಕ್ರೂಡ್ ಆಯಿಲ್ ಬಗ್ಗೆನೂ ಅವ್ರಿಗೆ ಚಿಂತೆ ಇಲ್ಲ, ಏನ್ ನಡೀತಾ ಇದೆ ದೇಶದಲ್ಲಿ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಮೀಟಿಂಗ್ ಟ್ವೀಟ್ ಮಾಡಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ದಿನ ರಾಜಕೀಯ ಮಾಡ್ತೀನಿ ಅನ್ನೋ ಕಾಲ ಅಷ್ಟಿದ್ರೆ ಹೋಮ್ ಮಿನಿಸ್ಟ್ರಿಯಿಂದ ಎಲ್ಲ SP ಗಳ ಜೊತೆ ಇವತ್ತಿನ ದಿನ ಮೀಟಿಂಗ್ ಆಗ್ಬೇಕಿತ್ತು. ಆಯ್ತಾ? ಹೋಮ್ ಮಿನಿಸ್ಟ್ರಿಯಿಂದ ಎಲ್ಲ SP ಗಳ ಜೊತೆ ಇವತ್ತಿನ ದಿನ ಮೀಟಿಂಗ್ ಆಗ್ಬೇಕಿತ್ತು. ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಆಬ್ವಿಯಸ್ಲಿ ಜೊತೆ ಮೀಟಿಂಗ್ ಆಗ್ಬೇಕಿತ್ತು. ಆಯ್ತಾ? ಬಹಳ ಕ್ಲಿಯರ್ ಆಗಿ ಎಲ್ಲಾ ಸ್ಟೇಟ್ ಗಳ IGP ಗಳ ಜೊತೆ ಮೀಟಿಂಗ್ ಆಗ್ಬೇಕಿತ್ತು. ಈ ರೀತಿಯಾದಂತ ಒಂದು ಸಿಚುಯೇಷನ್ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಇಫ್ ವಿ ಆರ್ ಸಪ್ಲೈಯಿಂಗ್, ಅವರೇ ಸಪ್ಲೈ ಮಾಡ್ತಿಲ್ಲ ಅಂತ ಗೊತ್ತಾದ ಮೇಲೆ ಯಾವ ಮುಖ ಇಟ್ಕೊಂಡು ಇವತ್ತಿನ ದಿನ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೇಳಿ? ಬೆಂಗಳೂರಿನ JP ನಗರದಲ್ಲಿ ಯಾವುದೋ ಇರೋ, ನನಗೆ ಗೊತ್ತಿಲ್ಲ JP ನಗರದಲ್ಲಿ ಎಲ್ಲಿದೆ ಅಂತ ಹೇಳಿ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಬೆಂಗಳೂರಿನ JP ನಗರದಲ್ಲಿ ಇರ್ತಕ್ಕಂಥ ಗ್ಯಾಸ್ ಏಜೆನ್ಸಿಯಲ್ಲಿ ಕಳ್ಳಾಟ ಮಾಡ್ತಿದ್ದಾರೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವರು ಇಲ್ಲಿನ SP ಜೊತೆ ಮೀಟಿಂಗ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ದೇಶದಲ್ಲಿರುವಂತಹ ಎಲ್ಲ SP ಗಳ ಜೊತೆನೋ ಇಲ್ಲ IGP ಗಳ ಜೊತೆ ಆ ಒಂದು ಲೆವೆಲ್ ಅಲ್ಲಿ ಮೀಟಿಂಗ್ ಎಮರ್ಜೆನ್ಸಿ ಅನ್ನುವಂತಹ ಒಂದಿಷ್ಟು ಸಿಚುಯೇಷನ್ ಗಳಲ್ಲಿ ಯಾವ ರೀತಿ ದೇಶ ವರ್ಕ್ ಮಾಡಬೇಕು ಅನ್ನೋದನ್ನ ನೀವು ಕಾಂಗ್ರೆಸ್ ಸರ್ಕಾರ ನೋಡಿ ಕಲ್ತ್ಕೊಳ್ಳಿ. ಗೊತ್ತಿಲ್ಲದಿದ್ರೆ ಸಲಹೆ ಕೇಳಿ ನಾವು ಕೊಡ್ತೀವಿ. ಆಯ್ತಾ? ಈ ರೀತಿ ಬ್ಲಂಟ್ ಆಗಿ ಕೆಲಸ ಮಾಡಬೇಡಿ. ನಮ್ಮ ಕೆಲಸ ನಾವು ಮಾಡಿದೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ನೀವೇನ್ ಮಾಡಿದಿರಿ ಹೇಳ್ರಿ? ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು? ಕಾಂಗ್ರೆಸ್ ಸರ್ಕಾರ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. 2013 ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಅವಾಗ ಒಂದು ಎಮರ್ಜೆನ್ಸಿ ಬಂತು. ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಾ? ಶಟ್ಟಿಂಗ್ ಡೌನ್ ಪೆಟ್ರೋಲ್ ಪಂಪ್ಸ್ ಆಫ್ಟರ್ 8 PM, ಒನ್ ಆಫ್ ದ ವೇಸ್ಟ್ ಕನ್ಸರ್ವ್ ಫ್ಯೂಯಲ್. ಅಂದ್ರೆ ಪೆಟ್ರೋಲ್ ಬಂಕ್ 8 ಗಂಟೆ ಮೇಲೆ ಮುಚ್ಚಿಬಿಡಿ ಅಂತ ಹೇಳಿದ್ರು ವೀರಪ್ಪ ಮೊಯ್ಲಿ. ಇದು ಕಾಂಗ್ರೆಸ್ ವೇ ಆಫ್ ವರ್ಕಿಂಗ್. ಅರ್ಥ ಆಯ್ತಲ್ಲ? ಈ ತರ ಒಂದು ಕೆಟ್ಟ ಆಡಳಿತ 10 ವರ್ಷ ಕೊಟ್ಬಿಟ್ಟು ದೇಶನ ಹಾಳು ಮಾಡಿ ಮುಗಿಸ್ಬಿಟ್ರು. ಅಂತ ಪರಿಸ್ಥಿತಿ ಇವತ್ತು ಬಂದಿಲ್ಲ ದೇಶಕ್ಕೆ. ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಅವಾಗಿಂದ ಸಬ್ಸಿಡಿ ಅಂತ ಮಾತಾಡಿದ್ರು. 147 ಬ್ಯಾರಲ್ ಇತ್ತು. ಕೇಳಿಸ್ಕೊಳ್ಳಿ. 147 ಬ್ಯಾರಲ್ ಇದ್ದಾಗ ಕಡಿಮೆ ಕೊಡ್ತಾ ಇದ್ರು ಪೆಟ್ರೋಲ್ ಅಂತ ಹೇಳ್ಬಿಟ್ಟು. ಏನ್ ಸಬ್ಸಿಡಿ ಕೊಟ್ರಿ ಇವರು? ಆಯಿಲ್ ಬಾಂಡ್ಗಳನ್ನ ಇಶ್ಯೂ ಔಟ್ ಮೆಚೂರ್ ಆಗಿದ್ ನಮ್ ಕಾಲದಲ್ಲಿ 3 ಲಕ್ಷ ಕೋಟಿ ನಮ್ ತಲೆ ಮೇಲೆ ಹಾಕಿದ್ರು. ಅವ ಜನಕ್ಕೆ ಏನೋ ಸಬ್ಸಿಡಿ ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇವ್ರು ಕೊಟ್ಟಂತ ಬಾಂಡ್ ನ ತೀರಿಸಿದವ್ರು ನಾವು. ಅರ್ಥ ಆಯ್ತಲ್ಲ? ನಾವಂತ ಮರೆ ಮಾಚುವಂತ ಮೋಸ ಕೆಲಸ ಮಾಡಿಲ್ಲ. ಇವತ್ತು ಜನಗಳ ಮುಂದೆ ಇರೋ ಫ್ಯಾಕ್ಟ್ ಇಡ್ತಾ ಇದೀವಿ, ಇಟ್ಕೊಂಡು ಹೋಗ್ತಾ ಇದೀವಿ ನಾವು. ನೆಕ್ಸ್ಟ್ ರಿಸರ್ವ್ಸ್ ಬಗ್ಗೆ ನೀವು ಅವಾಗಲೇ ಕೇಳಿದ್ರಿ. ರಿಸರ್ವ್ಸ್ ಬಗ್ಗೆ ಕೇಳಿದ್ರಿ ನೀವು. ಆಯ್ತಾ? ಈಗ ನೋಡಿ ಬೇರೆ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಜಪಾನ್ 95% ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಫ್ಯೂಯಲ್ ನ. ಜಪಾನು ಆಲ್ರೆಡಿ ಅದರ ಆಯಿಲ್ ರಿಸರ್ವ್ಸ್ ನ ಓಪನ್ ಮಾಡಿ 2 days ಆಗೋಗಿದೆ. ಆಯ್ತಾ? ಚೈನಾ ಎಕ್ಸ್ಪೋರ್ಟ್ ನ ಸ್ಟಾಪ್ ಮಾಡ್ಬಿಟ್ಟಿದೆ ಫ್ಯೂಯಲ್. ನೆಕ್ಸ್ಟ್ ಬಾಂಗ್ಲಾದೇಶಲ್ಲಿ ನಿಮಗೆ ಯೂನಿವರ್ಸಿಟಿಗಳು ಶಟ್ ಡೌನ್ ಆಗಿದೆ. ಆಯ್ತಲ್ಲ? ಸೌತ್ ಕೊರಿಯಾ ಪೆಟ್ರೋಲ್ ಡೀಸೆಲ್ ರೇಟ್ ಮೇಲೆ 30 years ಅಲ್ಲಿ ಕ್ಯಾಪ್ ತಂದಿದೆ, ರೇಟ್ ಕ್ಯಾಪ್. ಗೊತ್ತಾಯ್ತಲ್ಲ? ಪಕ್ಕದ ಪಾಕಿಸ್ತಾನದಲ್ಲಿ ಗವರ್ಮೆಂಟ್ ಆಫೀಸ್ಗಳು ವರ್ಕ್ ಮಾಡ್ತಾ ಇಲ್ಲ, ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದೆ, ಸ್ಕೂಲ್ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಇದೆಲ್ಲ ಆಗಿ 1 ವಾರ 10 ದಿನ ನಡೀತಾ ಇದೆ.
ಬಟ್ ನಮ್ಮ ದೇಶದಲ್ಲಿ ಅಂತ ತಮ್ಮನ್ನ ಪರಿಸ್ಥಿತಿ ತಾವು- ಇವತ್ತಿನವರೆಗೂ ಬಂದಿಲ್ಲ. ಸರಿ. That is because of ನರೇಂದ್ರ ಮೋದಿ. That is because of ನರೇಂದ್ರ ಮೋದಿ. ಸರ್, ರುದ್ರಮೂರ್ತಿ ಅರ್ಥ ಆಯ್ತಲ್ಲ? ಆಯ್ತು, thank you. ಇವ್ರ ತರ 8 ಗಂಟೆ ಮೇಲೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿ ಅಂತ ಹೇಳಿಲ್ಲ. ವಾಯ್ಸ್ ಆನ್ ಏರ್ ಇರ್ಲಿ. 8 ಗಂಟೆ ಮೇಲೆ ಪೆಟ್ರೋಲ್ ಬಂಕ್ ನಾವು ಕ್ಲೋಸ್ ಮಾಡಿ ಅಂತ ಹೇಳಿಲ್ಲ ನಾವು. ಮತ್ತೊಂದು ಸುತ್ತು political ಅರ್ಥ debate ಗೆ ಆಯ್ತಲ್ಲ? ಬರೋಣ. ಮತ್ತೊಂದು ಸುತ್ತು political debate ಗೆ ಬರೋಣ. ಅದಕ್ಕೆ ಮುಂಚೆ ರುದ್ರಮೂರ್ತಿ ಸರ್, ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡೋ ಪ್ರಯತ್ನ ಕೇವಲ ಆಯ್ತು ಮೇಡಮ್, ನಾವು ರುದ್ರಮೂರ್ತಿ ಸರ್ ಹತ್ರನೂ ಕೇಳಿಸ್ಕೊಳ್ಳೋಣ. ಸರ್, ನಾನು ಓದಿದ್ದು ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಕೇವಲ ದೇಶದ ಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವಾಗ ಈ ಯುದ್ಧ ಪ್ರಾರಂಭವಾಯಿತು, ದೊಡ್ಡ ದೊಡ್ಡ ಆಯಿಲ್ ಟ್ರೇಡರ್ಸ್, ರಿಫೈನರೀಸ್ ಜೊತೆಗೆ ಏರ್ಲೈನ್ ಕಂಪನೀಸ್ ಕೂಡ ಸಿಕ್ಕಷ್ಟು ಸಿಕ್ಕಬಿಡ್ಲಿ ಅಂತ ಹೇಳಿ 100-120 ಪರ್ ಡಾಲರ್ಗಳನ್ನ ಪರ್ ಬ್ಯಾರೆಲ್ ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದೇ ಆರ್ ಸ್ಟಾರ್ಟೆಡ್ ಹೆಡ್ಜಿಂಗ್. ಇದೆಲ್ಲ ಮಾಡ್ತಾ ಇರೋದ್ರಿಂದ ಕೂಡ ಈ ಆಯಿಲ್ಲೋ ನಾಳೆ ದಿನ LPGದು ಸ್ಕೇರ್ಸಿಟಿಗೂ ಕೂಡ ಇದು ಕಾರಣವಾಗ್ತಾ ಇದೆ ಅನ್ನೋ ರಿಪೋರ್ಟ್ ಇದೆ. ಸತ್ಯನಾ ಇದು? ಖಂಡಿತ. ಇಲ್ಲಿ ಹೇಗೆ ಅಂದ್ರೆ, ಯಾವುದೇ ಒಂದು ಮನೆ ಹತ್ತಿ ಉರಿತಾ ಇದೆ ಅಂದ್ರೆ ಕೆಲವ್ರು ಪಕ್ಕದ ಮನೆಯವರು ಆ ಬೆಂಕಿಲ್ ನಾವು ಬಿಸಿ ಕಾಯಿಸ್ಕೊಳ್ಳೋಣ ಅನ್ನೋರು ಇದ್ದೇ ಇರ್ತಾರೆ. ಸೊ ಇಲ್ಲಿ ಸರ್ಕಾರ ಬಿಟ್ಬಿಡೋಣ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಟ್ಟು ಇಂತಹ ಸಿಚುವೇಶನ್ ಅನ್ನ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಮಾಡ್ಕೊಳೋದಕ್ಕೆ ನೀವು ಹೇಳ್ದಂಗೆ ಒಂದ್ ಕಡೆ ಏರ್ಲೈನ್ ಕಂಪನೀಸ್ಗಳು, ಮತ್ತೊಂದು ಕಡೆ ಅದನ್ನ ಸ್ಟಾಕ್ ಮಾಡೋರಂತವ್ರು ಇವರೆಲ್ಲ ಮಾಡ್ತಾರೆ. ಇದರಿಂದ ಎಫೆಕ್ಟ್ ಯಾರಿಗಾಗತ್ತೆ ಅಂದ್ರೆ ಕಾಮನ್ ಮೆನ್ಗೆ. ಒಂದ್ ಕಡೆ ಏನಾಗುತ್ತೆ, ನಿಮಗೆ ಏರ್ಲೈನ್ ರೇಟ್ಸ್ ಗಳು ಜಾಸ್ತಿ ಆಗುತ್ತೆ. ಎರಡನೇದು ಏನಾಗುತ್ತೆ, ಇವಾಗ ಹೋಟೆಲ್ಗೆ ಕಮರ್ಷಿಯಲ್ ಗ್ಯಾಸ್ಗಳು ಅವ್ರಿಗೆ ಸಿಗಲಿಲ್ಲ ಅಂದ್ರೆ ಯಾರು ಕೂಡ ಜಾಸ್ತಿ ರೇಟ್ ಕೊಟ್ಬಿಟ್ಟು ಅದೇ ರೇಟ್ಗೆ ದೋಸೆ ಇಡ್ಲಿ ವಡೆನ ಕೊಡೋದಿಲ್ಲ. ಕಾಫಿ, ದೋಸೆ, ಇಡ್ಲಿ, ವಡೆ ಅವ್ರಿಗೂ ಹೈಯರ್ ರೇಟ್ ಕೊಟ್ಟೆ ಕೊಡ್ತಾರೆ. ಜನಕ್ಕೆ ಬೇಕೇ ಬೇಕು, ತಿನ್ಬೇಕು ಅಂದ್ರೆ ತಗೊಂತಾರೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲಾ ರೇಟ್ಗಳು ಕೂಡ ಇದರಿಂದ ಜಾಸ್ತಿ ಆಗತ್ತೆ. ಸೊ ನಾನು ನಿನ್ನೆ ಒಂದ್ ಕಡೆ ಮಾತನಾಡ್ತಾ ಹೇಳಿದೆ, ದಯವಿಟ್ಟು ಡೊನಾಲ್ಡ್ ಟ್ರಂಪ್ಗೆ ಒಂದು ನೊಬೆಲ್ ಪ್ರೈಸೋ ಇಲ್ಲ ಪೀಸ್ ಪ್ರೈಸೋ ಏನೋ ಒಂದು ಕೊಟ್ಬಿಟ್ಟು ಹಂಗಾದ್ರೂ ಅವ್ರ ಯುದ್ಧನ ನಿಲ್ಲಿಸ್ತಾರ ಅಂತ ಕೇಳ್ಕೊಳ್ಳಿ ಅವ್ರಿಗೆ. ಆಮೇಲೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನಾವು ಯಾವುದೋ ಇರಾನ್ ಇಸ್ರೇಲ್ ನಡುವೆ ನಡೀತಿರುವ ಯುದ್ಧ ಅಂತ ಯೋಚನೆ ಮಾಡೋದು ಬಿಟ್ಟು, ನಾನು ಮೊನ್ನೆ ತಿರುಪತಿಗೆ ಹೋಗಿದ್ದೆ. ಯಾರೋ ಒಬ್ರು ತುಂಬಾ ಚೆನ್ನಾಗಿ ನನ್ನ ಟ್ವೀಟ್ ಅಲ್ಲಿ ಬರೆದ್ರು, ರುದ್ರಮೂರ್ತಿ ಅವರೇ ಬೇಡ್ಕೊಳುವಾಗ ನೀವು ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಒಂಚೂರು ಬೇಡ್ಕೊಳ್ಳಿ ಅಂತಾನು ಕೂಡ ಕೇಳಿದ್ರು. ಸೊ ನಾನು ಇವಾಗ ನನ್ನ ಮಾತನ್ನ ಟ್ರಂಪ್ ಖಂಡಿತವಾಗ್ಲೂ ಕೇಳೋದಿಲ್ಲ. ಅವರ ಒಳಗಡೆ ಗ್ರೂಪ್ ಅಲ್ಲಿರೋ ಪೊಲಿಟಿಷಿಯನ್ಸ್ ಮಾತೇ ಕೇಳಲ್ಲ, ನನ್ನ ಮಾತು ಎಲ್ಲಿಂದ ಕೇಳ್ತಾರೆ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಟ್ರಂಪ್ ಖಂಡಿತ ಒಳ್ಳೆ ಬುದ್ಧಿ ಬರಲಿ, ಇರಾನ್ ಇಸ್ರೇಲ್ಗೂ ಒಳ್ಳೆ ಬುದ್ಧಿ ಬರಲಿ. ಯುದ್ಧ ಮಾಡೋದ್ರಿಂದ ಬೆನಿಫಿಟ್ ಯಾರಿಗೂ ಇಲ್ಲ, ಆದ್ರೆ ಅಭಾವವನ್ನ ಸೃಷ್ಟಿ ಮಾಡಿ ತಾತ್ಕಾಲಿಕವಾಗಿ ಬೆನಿಫಿಟ್ ಮಾಡ್ಕೊಳೋರು ತುಂಬಾ ಜನ ಖಂಡಿತವಾಗ್ಲೂ ಇದ್ದಾರೆ. ಆದ್ರೆ ನಿಮ್ ಮಾತನ್ನ ಫಿನಾನ್ಸ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಭಾರತ ದೇಶ ಅಥವಾ ಪ್ರಧಾನಿಯಾಗಿ ಮೋದಿ ಅವರು ಈ ಯುದ್ಧವನ್ನ ನಿಲ್ಲಿಸೋದ್ರ ಕಡೆಗೆ ಮಾತುಕತೆಯನ್ನು ಮಾಡಬೇಕಾಗಿತ್ತು. ಆದ್ರೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಇಸ್ರೇಲ್ ಹಾಗೆ ಅಮೆರಿಕ ಪರವಾಗಿ ನಿಂತ್ಕೊಂಡ್ಬಿಟ್ಟು ಯುದ್ಧಕ್ಕೆ ಪೂರಕವಾಗಿ ನಿಂತಿದ್ದಾರೆ ಅನ್ನೋ ಆರೋಪ ಇದೆ ಸರ್. ಇಲ್ಲಮ್ಮ, ಆ ರೀತಿ ಇಲ್ಲ. ಬಿಕಾಸ್ ಇದು ಬರೀ ಭಾರತ ಒಂದು ಇನ್ಫ್ಲುಯೆನ್ಸ್ ಮಾಡಿಬಿಟ್ರೆ ಈ ವಾರ್ ನಿಲ್ಲುತ್ತೆ ಅನ್ನೋದು ತಪ್ಪು ಅಭಿಪ್ರಾಯ. ಖಂಡಿತ ಬೇರೆ ಯಾವ ರಾಷ್ಟ್ರಗಳು ಬಂದರೂ ಸಹ ಈಗ ಎದುರು ನಿಂತವರು ಅವರು ಸ್ಟಾಪ್ ಮಾಡೋದಿಲ್ಲ. ಇಸ್ರೇಲ್ ಏನು ಹೇಳ್ತದೆ, ನಾವು ಸಾವು ನಮ್ಮ ಹತ್ರ ಬರೋದು ಬೇಡ, ನಾವು ಸಾವು ಹತ್ರ ಹೋಗ್ತೀವಿ, ಹುತಾತ್ಮರಾಗ್ತೀವಿ, ಆದರೆ ನಾವು ವಿಲ್ ಮೇಕ್ ಶ್ಯೂರ್ ದಟ್ ಅಮೇರಿಕಾ ವಿ ವಿಲ್ ಡೆತ್ ಟು ದಿ ಅಮೇರಿಕಾ. ಅವ್ರು ನಿಲ್ಲಿಸೋದು ಬೇಡ, ನಾವು ನಿಲ್ಲಿಸೋದಿಲ್ಲ, ಇದು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಇಂಥ ಇಂಟರ್ನ್ಯಾಷನಲ್ ಸ್ಟ್ರಾಟಜಿಕಲ್ ಮೂವ್ಮೆಂಟ್ ನಡೀತಾ ಇರಬೇಕಾದ್ರೆ ಮೋದಿ ಆಗಲಿ ಇಲ್ಲ ಬಾಕಿ ದೇಶದವ್ರದ್ದು ಯಾವ ಮಾತುಗಳು ನಡೆಯೋದಿಲ್ಲ ಇಲ್ಲಿ. ಅದು ಅವರು ಎಲ್ಲಿವರೆಗೆ ಕಂಪ್ಲೀಟ್ ವಾರ್ ಮಿಷನರಿಯನ್ನು, ಇರಾನ್ ವಾರ್ ಮಿಷನರಿಯನ್ನು ಪುಡಿ ಮಾಡೋದಿಲ್ವೋ, ಅವರ ಮಿಸೈಲ್ ಪ್ರೊಜೆಕ್ಷನ್ಸ್ಗಳನ್ನ ಪುಡಿ ಮಾಡೋದಿಲ್ವೋ ಅಲ್ಲಿವರೆಗೆ ಅವರು ಸುಮ್ಮನೆ ಕೂರೋದಿಲ್ಲ. ಸೊ ಅದೇ ರೀತಿ ಇರಾನ್ ವಿಲ್ ಗಿವ್ ಎ ಟಫ್ ಫೈಟ್ ಟು ದೆಮ್. ಸೊ ಇದರಲ್ಲಿ ನಮ್ಮ ಇಂಡಿಯಾದ ಮ್ಯಾಕ್ಸಿಮಮ್ ಏನು ಗೊತ್ತಾ, ಕೆಲವು ರೀಜನಲ್ ಕಂಟ್ರೀಸ್ಗಳನ್ನ ತಗೊಂಡು ಶಾಂತಿ ಮಾತುಕತೆ ಮಾಡಬಹುದು, ಪ್ರಯತ್ನ ಮಾಡ್ಬೋದು. ಬಟ್ ಅದು ಇಟ್ ಹ್ಯಾಸ್ ಗಾಟ್ ನೋ ಮೀನಿಂಗ್ ಬಿಕಾಸ್ ಟ್ರಂಪ್ ಈಸ್ ನಾಟ್ ಗೋಯಿಂಗ್ ಟು ಲಿಸನ್ ಟು ಎನಿ ಕಂಟ್ರೀಸ್, ಎನಿ ಪ್ಲೇಸ್. ಸೆಕೆಂಡ್ಲಿ, ನಾನೊಂದು ರುದ್ರಮೂರ್ತಿ ಅವರಿಗೆ ಒಂದು ಸ್ವಲ್ಪ ಸರ್ ನಮಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಇವತ್ತು ಬೆಳಗ್ಗೆ ನಾನು ಇಂಗ್ಲೀಷ್ ಚಾನಲ್ಸ್ ನ್ಯೂಸ್ ನೋಡ್ತಾ ಇದ್ದೆ. ಅಲ್ಲಿ ಬೆಂಗಳೂರಲ್ಲಿ ಹೋಟ್ಲ್ಗಳು ಬಂದಾಗ್ಲಿಕ್ಕುಂಟು, ಇದಿಲ್ಲ ಏನಾಗ್ತಾ ಇದೆ ಅಂತೇಳಿ ಬರ್ತಾ ಇದೆ ಔಟ್ ಆಫ್ ಸೋ ಮೆನಿ ಸ್ಟೇಟ್ಸ್. ಅದ್ಯಾಕೆ ಬೆಂಗಳೂರಲ್ಲಿ ಮಾತ್ರ ಯಾಕೆ ಇದು ಇರಾಗ್ತಾ ಇದೆ? ನಾನು ಎಕನಾಮಿಕಲಿ ಯೋಚನೆ ಮಾಡೋದಾದ್ರೆ ಇಲ್ಲಿ ಪೊಲಿಟಿಕ್ ಅನ್ನ ತೆಗೆದೆ ಬೆಂಗಳೂರು ಜೊತೆ ನೀವು ನೋಡಿದ್ರೆ ಮಹಾರಾಷ್ಟ್ರಲ್ಲೂ ಖಂಡಿತವಾಗ್ಲೂ ಅನೇಕ ಕಡೆ ಇತ್ತು, ಕೋಲ್ಕತ್ತಾಲೂ ಇತ್ತು. ಸೊ ಇದೇನಾಗುತ್ತೆ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲಿ ಎಸ್ಪೆಷಲಿ ಕರ್ನಾಟಕ ಮತ್ತು ಅದರಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇದೆ ಅಂದ್ರೆ
ನಂಬರ್ ಆಫ್ ಪೀಪಲ್ ಡಿಪೆಂಡೆಂಟ್ ಆನ್ ಹೋಟೆಲ್ ಜಾಸ್ತಿ ಇದ್ದಾರೆ ಪರ್ಸೆಂಟೇಜ್ ವೈಸ್. ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಸ್ಟೇಟ್ಗಳನ್ನ ನೋಡಿದ್ರೆ ಇಲ್ಲಿ ಹೇಗೆ ಅಂದ್ರೆ ನಂಬರ್ ಆಫ್ ಪೀಪಲ್ ಹೂ ಕನ್ಸ್ಯೂಮ್ ಹೋಟೆಲ್ ಫುಡ್ ಇಸ್ ಮೋರ್. ಸೊ ನಮಗೆ ಅದರ ಅಭಾವ ಬಂದಿರಬಹುದು. ಅದನ್ನ ನಾನು ಸ್ಟೇಟ್ ಗವರ್ಮೆಂಟ್ ಚರ್ಚೆಗೆ ಸಮಯ ಇದ್ದಷ್ಟೇನೆ ಆಸ್ ದಿಸ್ ಇಸ್ ಆನ್ ಗೋಯಿಂಗ್ ವಿಚಾರ ಆಗಿರೋದ್ರಿಂದ ಇದ್ರ ಬಗ್ಗೆ ನಾಳೆ ಹಾಗೆ ಇವತ್ತಿನ ಇನ್ನುಳಿದ ವಾರ್ತಾ ಪ್ರಸಾರದಲ್ಲೂ ಕೂಡ ಇನ್ ಡೀಟೇಲ್ ರಿಪೋರ್ಟ್ಗಳಿರುತ್ತೆ. ಕ್ರೈಸಿಸ್ ಅಂತ ಬಂದಾಗ ರಾಜ್ಯ ಹಾಗೆ ಕೇಂದ್ರ ಸರ್ಕಾರಗಳು ಶುಡ್ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್. ಜನರ ಹಿತ ಕಾಪಾಡುವ ದೃಷ್ಟಿಯಲ್ಲಿ ಎಲ್ಲಾ ಸರ್ಕಾರಗಳು, ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು, ಇನ್ನೂ ಹೆಚ್ಚಿನ ಗಮನ ಕೊಡಲಿ, ಪರಸ್ಪರ ಸಹಕಾರ ಹೆಚ್ಚಾಗಲಿ ಅಂತ ಭಾವಿಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.